ಓ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ನಮಿಸುತ್ತಾ, ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಎಲ್ಲ ಧಮ್ಮ ಬಂಧುಗಳಿಗೆ ಇವತ್ತಿನ ಭಾನುವಾರದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ಶುರು ಮಾಡೋಣ. ಭಗವಾನ್ ಬುದ್ಧರ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಮುಕ್ತವಾದ ಮನಸ್ಸನ್ನು ಹೊಂದಿರ್ತಾ ಇದ್ರು. ಸಂಕುಚಿತ ಭಾವ ಇರ್ತಕ್ಕಂಥದ್ದು ಕಡಿಮೆ ಇತ್ತು ಆಗಲೂ ಕೂಡ. ಆದರೆ ಮುಕ್ತವಾದ ಮನಸ್ಸನ್ನು ಹೊಂದಿರತಕ್ಕಂಥವರ ಸಂಖ್ಯೆ ಜಾಸ್ತಿ ಇತ್ತು. ಈ ಧಾರ್ಮಿಕ ವಿಚಾರ ಆಗಲಿ ಅಥವಾ ಬೇರೆ ಯಾವುದೇ ವಿಚಾರ ಆಗಲಿ, ಅವರ ಕಾಲಘಟ್ಟದಲ್ಲಿ ನಾವು ಒಂದೇ ಮನೆಯಲ್ಲಿ ತಂದೆ ಒಂದು ಪಂಥವನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು, ಮಕ್ಕಳು ಬೇರೆ ಇದನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು, ಅದೇ ರೀತಿ ಗಂಡ ಒಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಹೆಂಡತಿ ಇನ್ನೊಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂತಹ ಸುಮಾರು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಈಗ ವಿಶಾಖ ಮಾತೆಯನ್ನು ತೆಗೆದುಕೊಂಡ್ರೆ, ವಿಶಾಖ ಮಾತೆ ಬುದ್ಧರಲ್ಲಿ ತುಂಬ ಶ್ರದ್ಧೆ ಇತ್ತು. ಅವರ ಮಾವ ಮಿಗಾರಗೆ ನಿಘಂಟನಾಥ ಪುತ್ರನ ಶಿಕ್ಷೆ ಹಾಕಿದ್ದ. ಅದೇ ರೀತಿ ಸುಮಾರು ಲೇಖಗಳು ಬರ್ತವೆ ಈ ಥರದ್ದು. ಈ ಉತ್ತರ ಅಂತಕ್ಕಂತಹ ಒಂದು ಹೆಣ್ಣುಮಗಳು, ಅವಳು ಮದುವೆಯಾಗಿ ಹೋದಂತಹ ಮನೆಯಲ್ಲಿ ಅವನ ಗಂಡಕ್ಕೆ ಬುದ್ಧರ ಮೇಲೆ ಶ್ರದ್ಧೆ ಇರೋದಿಲ್ಲ. ಅವ್ರ ಮನೆಯವರಿಗೆ ಇವರು ಬುದ್ಧರ ಮೇಲೆ ತುಂಬ ಶ್ರದ್ಧೆ ಇರ್ತದೆ. ಅವಳು ಅದನ್ನು ಎಲ್ಲ ಬದಲಾವಣೆ ಮಾಡ್ತಾಳೆ. ಹೀಗೆ ಈ ಥರದ ಉದಾಹರಣೆಗಳನ್ನ ನಾವು ತುಂಬ ನೋಡ್ತೀವಿ. ಯಾಕೆಂದರೆ ನಾವು ಮನಸ್ಸನ್ನು ನಾವು ಮುಕ್ತವಾಗಿ ಇಟ್ಕೊಳ್ಳಿಲ್ಲ ಅಂದರೆ ನಮಗೆ ಧಮ್ಮದ ಅರಿವು ಆಗೋದಿಲ್ಲ. ಯಾವುದೇ ವಿಚಾರ ಆದರೂ ಕೂಡ ನಾವು ಮುಕ್ತವಾಗಿ ನೋಡಬೇಕಾಗ್ತದೆ. ಅದು ಯಾವುದೇ ಇರಲಿ, ಯಾವುದೇ ಧಾರ್ಮಿಕ ವಿಚಾರಗಳಾದರೂ ಕೂಡ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಎಲ್ಲರೂ ಕೂಡ ಸಂಕುಚಿತವಾಗಿ ನೋಡ್ತಕ್ಕಂತಹ ಒಂದು ಅಭ್ಯಾಸ ಹೆಚ್ಚಾಗಿದೆ. ನಾನೇ ಶ್ರೇಷ್ಠ, ನಾನು ಹೇಳ್ತಕ್ಕಂತಹದ್ದೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ, ಈ ಥರ ಪ್ರತಿಪಾದನೆ ಮಾಡ್ತಕ್ಕಂತಹ ಒಂದು ಹವ್ಯಾಸ ತುಂಬ ಜಾಸ್ತಿ ಆಗಿದೆ. ನಾನು ಹೇಳಿದ್ದನ್ನು ನೀವು ಕೇಳಲಿಲ್ಲ ಅಂದರೆ ನೀವು ನರಕಕ್ಕೆ ಹೋಗ್ತೀರಿ, ಈ ಥರದ ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಇದು ಜಾಸ್ತಿ ಆಗಿದೆ. ಹಾಗಾಗಿ ನಾವು ಅಭ್ಯಾಸ ಮಾಡಬೇಕಾದ್ರೆ ನಾವು ಸ್ವಲ್ಪ ದಮ್ಮದಲ್ಲಿರ್ತಕ್ಕಂಥವ್ರು ಕೇರ್ಫುಲ್ ಆಗಿರಬೇಕು. ನಮ್ಮ ಮನಸ್ಸನ್ನು ಮುಕ್ತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಯಾವಾಗಲೂ ಕೂಡ. ಇದಕ್ಕೆ ಭಗವಾನ್ ಬುದ್ಧರು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಸಲ ದೊಡ್ಡ ಪ್ರವಾಹ ಬರ್ತದೆ. ಪ್ರವಾಹ ಬಂದಾಗ ಈ ಸಮುದ್ರದಲ್ಲಿರ್ತಕ್ಕಂತಹ ಒಂದು ಕಪ್ಪೆ ಆ ಒಂದು ಅಲೆಗಳಲ್ಲಿ ತೇಳ್ಕೊಂಡು ಬಂದು ಪಕ್ಕದಲ್ಲಿ ಒಂದು ಬಾವಿ ಇರ್ತದೆ, ಅದಕ್ಕೆ ಬಂದು ಬಿದ್ದುಬಿಡುತ್ತೆ. ಇದು ಕಡಿಮೆ ಆದಮೇಲೆ ಒಂದು ಬಾವಿ ಕಪ್ಪೆ ಇದನ್ನು ನೋಡ್ಬಿಟ್ಟು, ಎಲ್ಲಿಂದ ಬಂದೆ ನೀನು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಅದು ಬಾವಿ ಕಪ್ಪೆ ಹೇಳುತ್ತೆ, ನಾನು ಸಮುದ್ರದಿಂದ ಬಂದೆ ಅಂತ ಹೇಳುತ್ತೆ. ಆಗ ಬಾವಿ ಕಪ್ಪೆ ಕೇಳುತ್ತೆ, ಸಮುದ್ರ ಅಂದರೆ ಏನು? ಆ ಬಾವಿ ಕಪ್ಪೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರುತ್ತೆ, ಸೊ ಅದಕ್ಕೆ ಗೊತ್ತಿರಲ್ಲ. ಸಮುದ್ರ ಅಂದರೆ ಏನು ಅಂತ ಅಂದ್ಬಿಟ್ಟು ಕೇಳುತ್ತೆ. ಆಗ ಬಾವಿ ಕಪ್ಪೆ ಹೇಳುತ್ತೆ, ಸಮುದ್ರ ಅಂದರೆ ತುಂಬ ಅಗಾಧವಾದ ನೀರಿರ್ತಕ್ಕಂತಹ ದೊಡ್ಡ ವಿಶಾಲವಾದ ಒಂದು ಪ್ರದೇಶ ಅಂತ ಹೇಳುತ್ತೆ. ಆಗ ಬಾವಿ ಕಪ್ಪೆ ಒಂದು ದೊಡ್ಡ ಜಂಪ್ ಮಾಡಿಬಿಟ್ಟು, ನಿನ್ನ ಸಮುದ್ರ ಇಷ್ಟು ದೊಡ್ಡದಿರ್ಬೋದಾ ಅಂತ ಅಂದ್ಬಿಟ್ಟು ಕೇಳುತ್ತೆ. ಆಗ ಸಮುದ್ರದ ಕಪ್ಪೆ ಹೇಳುತ್ತೆ, ಇಲ್ಲ, ನಾವು ಅದನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ, ತುಂಬ ದೊಡ್ಡದಾಗಿರುತ್ತೆ, ವಿಶಾಲವಾಗಿದೆ, ತುಂಬ ಆಳವಾಗಿದೆ ಅಂತ ಹೇಳುತ್ತೆ. ಮತ್ತು 2 ಜಂಪ್ ಮಾಡುತ್ತೆ ಅದು. 2 ಜಂಪ್ ಮಾಡಿಬಿಟ್ಟು, ಹಾಗಾದರೆ ಇಷ್ಟು ದೊಡ್ಡದಿರ್ಬೋದಾ ಅಂತ ಅಂದ್ಬಿಟ್ಟು ಕೇಳುತ್ತೆ. ಇಲ್ಲ, ಈ ಥರದ ಒಂದು ಜಂಪಿಂಗ್ ಇದರಲ್ಲಿ ನಾವು ಅಳಿಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥದ್ದು ಸಮುದ್ರ ಅಂತ ಹೇಳುತ್ತೆ. ಆಗ ಬಾವಿ ಕಪ್ಪೆ ಹೇಳುತ್ತೆ, ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ, ನನ್ನ ಬಾವಿಗಿಂತ ದೊಡ್ಡದು ಯಾವುದಿರಲಿಕ್ಕೆ ಸಾಧ್ಯ? ನನ್ನದೇ ತುಂಬ ವಿಶಾಲವಾದಂತಹ ಒಂದು ನೀರಿರ್ತಕ್ಕಂತಹ ಪ್ರದೇಶ, ಇದಕ್ಕಿಂತಹ ದೊಡ್ಡ ವಿಶಾಲವಾದ ಪ್ರದೇಶ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ವಾದ ಮಾಡುತ್ತೆ. ಆದರೆ ಅದು ಹಾಗಿರುತ್ತಾ? ನಿಜವಾಗ್ಲೂ ಕೂಡ ನಾವು ನೋಡಬೇಕಾದಾಗ, ಸತ್ಯವನ್ನು ನೋಡಬೇಕಾದಾಗ ನಮ್ಮ ಮನಸ್ಸನ್ನು ತೆರೆದಿಟ್ಟರೆ ಮಾತ್ರ ಅದು ಕಾಣಿಸ್ಲಿಕ್ಕೆ ಸಾಧ್ಯ. ನಾವು ಬಾವಿಯಲ್ಲಿರ್ತಕ್ಕಂತಹ ಕಪ್ಪೆ ರೀತಿ ಆಗಬಾರ್ದು. ನಮ್ಮ ಮನಸ್ಸನ್ನು ಒಳ್ಳೆಯ ವಿಚಾರಗಳಿಗೆ ಯಾವಾಗಲೂ ಕೂಡ ತೆರೆದಿಡಬೇಕು, ಅದು ಯಾರೇ ಹೇಳಿದ್ರು ಕೂಡ. ಓಕೆ, ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಅವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಉಪಕ 2 ಕ್ಯಾರೆಕ್ಟರ್ಸ್ ಬರ್ತವೆ ಬುದ್ಧರ ಸಮಯದಲ್ಲಿ. ಇವನು ಮಂಡಕ ಬುದ್ಧ ಅಂತ, ಮಂಡಕ ಬುದ್ಧ ಉಪಕ ಅಂತ. ಇನ್ನೊಬ್ಬರು ಉಪಕ ಯಾರು?
ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಮೇಲೆ ಸಾರನಾಥಕ್ಕೆ ಬರ್ತಾ ಇರ್ತಾರೆ ಅವರು ಧಮ್ಮವನ್ನು ಹೇಳಲಿಕ್ಕೆ. ಆಂದವೇ ಬರಬೇಕಾದ್ರೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇವರ ತೇಜಸ್ಸನ್ನು ನೋಡಿ ಯಾರು ನೀವು ಅಂತ ಅಂದ್ಬಿಟ್ಟು ಕೇಳಿರ್ತಾನೆ. ಆವಾಗ ನೀವು ದೇವತೆನಾ ಅಂತ ನೋಡಿ ಕೇಳ್ತಾರೆ, ಇಲ್ಲ ಅಂತ ನೋಡಿ ಉತ್ತರ ಕೊಡ್ತಾರೆ. ಹಾಗಾದರೆ ನೀವು ಮನುಷ್ಯರೇ ಅಂತ ನೋಡಿ ಕೇಳ್ತಾರೆ, ಅದಕ್ಕೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ಉತ್ತರ ಕೊಟ್ಟಿರ್ತಾರೆ. ಹಾಗಾದರೆ ನೀವು ಯಾರು ಅಂತ ಕೇಳಿದಾಗ ನಾನು ಪ್ರಜ್ಞೆಯನ್ನು ಪಡೆದಿರ್ತಕ್ಕಂತಹ ಬುದ್ಧ, ಎಲ್ಲವನ್ನೂ ತಿಳಿದಿರ್ತಕ್ಕಂತಹ ಬುದ್ಧ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಅವನಿಗೆ ಅರ್ಥ ಆಗಿರೋದಾಗ ತಲೆ ಆಡಿಸ್ಕೊಂಡು ಹೊರಟೋಗಿರ್ತಾನೆ ಅವನು. ಅದು ಒಂದು ಕ್ಯಾರೆಕ್ಟರ್. ಅವನು ಮತ್ತೆ ಧಮ್ಮಕ್ಕೆ ಬರ್ತಾರೆ. ಅದಕ್ಕೆ ಆವಾಗ ಬೀಜ ಹಾಕಿರ್ತಾರೆ ಅವರು, ನಾನು ಬುದ್ಧನಾಗಿದ್ದೇನೆ ಅಂತಕ್ಕಂತಹ ಬೀಜವನ್ನು ಹಾಕಿರ್ತಾರೆ. ಮತ್ತೆ ಅವನು ಧಮ್ಮಕ್ಕೆ ಬರ್ತಾನೆ ಲೇಟರ್. ಅದು ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಅವರು ಒಬ್ಬ ಉಪಕ. ಈ ಉಪಕ ಮಂಡಕ ಪುತ್ತ ಅಂತಕ್ಕಂಥ ಇದನ್ನೆಲ್ಲ ಇವನು ರಾಜಗೃಹದ ಹತ್ರ ಇರ್ತಾನೆ. ಇವನ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಎಲ್ಲರಲ್ಲೂ ಕೂಡ ತಪ್ಪನ್ನು ಹುಡುಕ್ತಕ್ಕಂಥದ್ದು, ಓದೋರ ಕಡೆ ಎಲ್ಲ ತಪ್ಪುಗಳನ್ನ ಹುಡುಕ್ತಕ್ಕಂಥದ್ದು ಇವನ ಕ್ಯಾರೆಕ್ಟರ್. ಇವನು ಒಮ್ಮೆ ಭಗವಾನ್ ಬುದ್ಧರ ಗಿಜ್ಜಕೂಟದಲ್ಲಿ ಹುಡ್ಕೊಂಡಿರ್ತಾರೆ. ಗಿಜ್ಜಕೂಟ ಅಂದರೆ ರಾಜಗೃಹದ ಹತ್ತಿರ ಇದ್ದಂತಹ ಒಂದು ಬೆಟ್ಟ. ಅಲ್ಲಿ ಉಳ್ಕೊಂಡಿದ್ದಾಗ ಅಲ್ಲಿ ಬಂದು ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡಿ ಒಂದು ಕಡೆ ಕುಳಿತುಕೊಂಡು ಅವನು ಹೇಳ್ತಾನೆ, ಭಗವಾನ್ರೆ ನನಗೆ ಒಂದು ತಲೆ ಬಂದಿದೆ. ಏನಪ್ಪ ಅಂತ ನಾವು ಕೇಳ್ತಾನೆ. ಒಬ್ಬ ಮನುಷ್ಯ ಬೇರೆಯವರ ತಪ್ಪನ್ನು ಹುಡುಕೋದ್ರಲ್ಲೇ ಮುಳುಗೋಗಿರ್ತಾನೆ. ಅವನು ಆ ತಪ್ಪನ್ನು ಹುಡುಕಿ ಅದಕ್ಕೆ ಸರಿಯಾದ ಎವಿಡೆನ್ಸಸ್ನ ಕೊಡಲಿಲ್ಲ ಅಂತಂದರೆ ಅವನು ಪಾಪ ಮಾಡಿದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಭಗವಾನ್ ಬುದ್ಧರು ನಗ್ತಾ ನನಗೆ ಹೇಳ್ತಾರೆ, ಹೌದು ನೀನು ಸರಿಯಾಗಿ ಹೇಳಿದೆ, ಆದರೆ ನೀನು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ತಪ್ಪನ್ನೇ ಹುಡುಕ್ತಾ ಇದೆಯಾ ಅಲ್ವಾ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧ ಹೇಳ್ತಾರೆ. ಆಗ ಅವನಿಗೆ ತುಂಬ ಇದಾಗ್ಬಿಡ್ತಾರೆ. ಏನು ಭಗವಾನ್ರೆ ನೀವು, ನಾನು ಹೇಳೋದಕ್ಕೂ ಮುಂಚೆನೇ ನನ್ನನ್ನು ಕಂಡು ಹಿಡಿದು ಬಿಟ್ರಲ್ಲ. ಒಂದು ಮೀನು, ಯಾವ ಮೀನುಗಾರ ಒಬ್ಬ ಮೀನನ್ನು ಹಿಡಿಲಿಕ್ಕೆ ಹೋದಂಥವನು ಮೀನನ್ನು ಹಿಡಲಿಕ್ಕೆ ಬಲೆಯನ್ನು ಹಾಕಿರ್ತಾನೆ. ಆದರೆ ಆ ಮೀನು ದಡದ ಮೇಲೆ ಇರಬೇಕಾದ್ರೆ ಅದನ್ನು ಬಲೆ ಹಾಕೋಕ್ಕೂ ಮುಂಚೆನೇ ನೀವು ಅದನ್ನು ಎಳೆದಿಟ್ಕೊಂಡಂಗೆ ಆಗೋಯ್ತು ನನ್ನ ಪರಿಸ್ಥಿತಿ. ನಾನು ಏನನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನೀವು ಮೊದಲೇ ನನ್ನನ್ನು ಹಿಡಿದು ಇಟ್ಬಿಟ್ರಿ ನೀವು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಭಗವಾನ್ ಬುದ್ಧರು ನಗ್ತಾ, ನೋಡು ನೀನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ತಪ್ಪನ್ನು ಹುಡುಕ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದೆಯಾ, ಆದರೆ ಅದನ್ನು ಮಾಡಬಾರ್ದು, ಅದು ತಪ್ಪು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಹಾಗಾದರೆ ನನಗೆ ಧಮ್ಮದ ಬಗ್ಗೆ ನೀವೇನು ಬೋಧನೆ ಮಾಡ್ತೀರಾ ಅದನ್ನು ನನಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆವಾಗ ಭಗವಾನ್ ಬುದ್ಧರು ಈ ಧಮ್ಮವನ್ನು ಹೇಳ್ತಾರೆ, ನಾನು ಹೇಳ್ತಕ್ಕಂತಹದ್ದು ಕುಶಲ ಯಾವುದು ಅಕುಶಲ ಯಾವುದು ಅಂತ ಅಂದ್ಬಿಟ್ಟು ಹೇಳ್ತೇನೆ. ಅಕುಶಲಗಳನ್ನು ತೆಗೆದುಹಾಕ್ತಕ್ಕಂಥದ್ದನ್ನು ಹೇಳ್ತೇನೆ, ಕುಶಲಗಳನ್ನು ಯಾವ ರೀತಿ ಬೆಳೆಸಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ. ಅದನ್ನು ನೀನು ಅಭ್ಯಾಸ ಮಾಡಬೇಕು. ಹಾಗಾದರೆ ಯಾವುದು ಅಕುಶಲ? ಅಕುಶಲಗಳ ಮೂಲ ಯಾವುದು? ಅಕುಶಲಗಳ ಮೂಲ 3. ಯಾವುದೇ ಇದಾದ್ರೂ ಕೂಡ ಅಕುಶಲಗಳ ಮೂಲ 3 ಇರುತ್ತೆ. ಯಾವುದು? ಲೋಭ, ದ್ವೇಷ ಮತ್ತು ಮೋಹ. ಮೋಹ ಅಂದರೆ ಅಜ್ಞಾನ. ಯಾವುದೇ ಅಕುಶಲ ಇದ್ದರೂ ಕೂಡ ಅದ್ರ ಮೂಲ ಇದು 3 ಇರುತ್ತೆ. ಯಾವಾಗ ಈ 3 ನಾವು ತೆಗಿತೀವೋ, ಅಲೋಭ, ಅದೋಷ, ಅಮೋಹ, ಇದು ಕುಶಲಗಳ ಮೂಲ ಆಗಿರ್ತದೆ. ಓಕೆ, ಕುಶಲ ಅಂತಂದರೆ ಏನು ಗೊತ್ತಾಯ್ತಾ? ಈಗ ಯಾವುದು ನಮ್ಮ ಚಿಂತನೆ ಇರ್ಬೋದು, ಕಾಯ ವಾಚ ಮನಸ್ಸ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಾವುದು ಅಲೋಭ ಮತ್ತು ಅದೋಷ ಅಮೋಹದಿಂದ ಕೂಡಿರ್ತದೆ, ಯಾವುದು ಲೋಭದಿಂದ ಕೂಡಿರೋದಿಲ್ವೋ, ದ್ವೇಷದಿಂದ ಕೂಡಿರೋದಿಲ್ವೋ, ಅಜ್ಞಾನದಿಂದ ಕೂಡಿರೋದಿಲ್ವೋ ಅದು ಯಾವಾಗಲೂ ಕುಶಲವಾಗಿರುತ್ತದೆ. ಯಾವುದು ಲೋಭದಿಂದ, ಮೋಹದಿಂದ, ಅಜ್ಞಾನ, ದ್ವೇಷದಿಂದ ಕೂಡಿರುತ್ತೋ ಅದು ಅಕುಶಲವಾಗಿ ಇರ್ತದೆ. ಹಾಗೆಯೇ ಕುಶಲ ಕಮ್ಮಪಥ, ಅಕುಶಲ ಕಮ್ಮಪಥವನ್ನು ಹೇಳ್ತಾರೆ. ಅದು ಪ್ರತಿ ಸಲ ನಾವು ಡಿಸ್ಕಸ್ ಮಾಡ್ತೀವಿ. ಕುಶಲ ಕಮ್ಮಪಥ 10, ಅಕುಶಲ ಕಮ್ಮಪಥ ಅದರದ್ದು ಉಲ್ಟ. ಕುಶಲ ಕಮ್ಮಪಥ ಈಗ ನಾವು ಪಂಚಶೀಲಗಳನ್ನ ತೆಗೆದುಕೊಂಡ್ವಲ್ಲ ಅದರಲ್ಲೇ ಬರ್ತದೆ. ಕಾಯದಿಂದ 3, ಮಾತಿನಿಂದ 4 ಮತ್ತು ಮನಸ್ಸಿನಿಂದ 3 ಅಕುಶಲಗಳನ್ನು ಮಾಡ್ತೇವೆ ನಾವು. ಅದೇ ರೀತಿ ಅದರ ಉಲ್ಟ ಕುಶಲ ಯಾವುದು? ಕಾಯದಿಂದ 3 ಪ್ರಾಣಹತ್ಯೆ ಮಾಡ್ತಕ್ಕಂಥದ್ದು, ನನ್ನದಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಕಳ್ತನ ಮಾಡ್ತಕ್ಕಂಥದ್ದು ಮತ್ತು ವ್ಯಭಿಚಾರವನ್ನು ಮಾಡ್ತಕ್ಕಂಥದ್ದು. ಇದು 3 ಕಾಯದಿಂದ ಮಾಡ್ತಕ್ಕಂತಹ ಅಕುಶಲಗಳು. ಅದೇ ರೀತಿ ಮಾತಿನಿಂದ 4 ಚಾಡಿ ಹೇಳ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು,
ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಮತ್ತು ಕಾಡು ಹರಟೆ ಹೊಡಿತಕ್ಕಂಥದ್ದು. ಇದು ಮಾತಿನಿಂದ ಮಾಡ್ತಕ್ಕಂಥ. ಮತ್ತು ಮನಸ್ಸಿನಿಂದ ಮೊದಲನೇದು ದ್ವೇಷ. ಯಾರು ದ್ವೇಷಿಗಳಾಗಿರ್ತಾರೋ ದ್ವೇಷದ ಭಾವನೆ, ಮತ್ತು ಕೋಪದ ಭಾವನೆ, ಮತ್ತು ಮೋಹ ಅಂದರೆ ಪ್ರಜ್ಞೆ, ಅಜ್ಞಾನದ ಒಂದು ಪ್ರಜ್ಞೆ ಇಲ್ಲದೆ, ನಮ್ಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಮಾಡ್ತಕ್ಕಂಥ ಕೆಲಸಗಳು, ಇವು ಅಕುಶಲ. ಅದೇ ರೀತಿ ಇದಕ್ಕೆ ಉಲ್ಟಾ, ನಾವು ಪ್ರಾಣ ಹತ್ಯೆಯನ್ನು ಮಾಡೋದ್ರ ಬದಲು ಉಳಿಸ್ತಕ್ಕಂಥದ್ದು, ನನ್ನದಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಳ್ಳೋದ್ರ ಬದಲು ದಾನವನ್ನು ಕೊಡ್ತಕ್ಕಂಥದ್ದು, ವ್ಯಭಿಚಾರದ ಬದಲು ನಾವು ನೈತಿಕ ಜೀವನವನ್ನು ನಡೆಸ್ತಕ್ಕಂಥದ್ದು, ಮತ್ತು ಸತ್ಯವನ್ನೇ ಹೇಳ್ತಕ್ಕಂಥದ್ದು, ಚಾಡಿ ಹೇಳ್ದೇ ಇಬ್ಬರನ್ನ ಕೂಡಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಕಾಡು ಹರಟೆ ಹೊಡೆದೇ ಸರಿಯಾದ ಧರ್ಮಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಹಾಗೆಯೇ ಕೋಪದಿಂದ ದ್ವೇಷದಿಂದ ಮಾತಾಡ್ತಕ್ಕಂತಹ ಮಾತುಗಳನ್ನ ಕಡಿಮೆ ಮಾಡಿ ನಾವು ಪ್ರೀತಿಯಿಂದ ಮೈತ್ರಿಯಿಂದ ಮಾತುಗಳನ್ನ ಆಡ್ತಕ್ಕಂಥದ್ದು, ಹಾಗೆಯೇ ದ್ವೇಷದ ಉಲ್ಟ ಮೈತ್ರಿಯುತವಾದ ಯೋಚನೆಗಳನ್ನು ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು, ದ್ವೇಷದ ಯೋಚನೆಗಳನ್ನ ಹೊರಗಾಕ್ತಕ್ಕಂಥದ್ದು, ಮತ್ತು ಜ್ಞಾನವನ್ನು ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಕುಶಲಕರ್ಮ. ಓಕೆ, ಹಾಗಾದರೆ ಇವನ್ನ ನಾವು ಹೇಗೆ ಬೆಳೆಸ್ತಕ್ಕಂಥದ್ದು, ಹೇಗೆ ಬೆಳೆಸಬೇಕು? ಅದು ದಸ ಪುಣ್ಯ ಕ್ರಿಯಾವತ್ತು ಅಂತ ಅಂದ್ಬಿಟ್ಟು ಭಗವಂತರು ಹೇಳ್ತಾರೆ. ಅದನ್ನು ಯಾವ ರೀತಿ ಬೆಳೆಸಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. 10 ಪುಣ್ಯ ಕ್ರಿಯೆಗಳಿದ್ದಾವೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬೆಳೆಸ್ತಾ ಹೋಗಬೇಕು. ಯಾವ್ಯಾವುದು ಅದು? ಫಸ್ಟು ಇದನ್ನು ಹೇಳ್ಬಿಡ್ತೀನಿ, ಅದಾದಮೇಲೆ ಅದನ್ನು ಡೀಪಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದು ದಾನ, ಶೀಲ, ಭಾವನ. ದಾನ, ಶೀಲ, ಭಾವನ ನಾವು ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀವಲ್ವಾ? ದಾನ, ಶೀಲ, ಭಾವನ. ಅದೇ ರೀತಿ 4ನೇದು ಅಪಚಯನ, 5ನೇದು ವಯ್ಯಾವಚ್ಚ, 6ನೇದು ಪತ್ತಿದಾನ, 7ನೇದು ಪತ್ತಾನುಮೋದನ, 8ನೇದು ಧಮ್ಮದೇಶನ, 9ನೇದು ಧಮ್ಮ ಸವಣ, 10ನೇದು ದಿಟ್ಟಿ ಉಜುಕತ. ಓಕೆ, ಕನ್ನಡದಲ್ಲಿ ಎಲ್ಲ. ಈಗ ಮೊದಲನೇದು ದಾನದ ಬಗ್ಗೆ ಎಲ್ಲರೂ ಗೊತ್ತು. ಶೀಲ ಅಂತಂದರೆ ನಾವು ಈಗ ಪಂಚಶೀಲ ತೆಗೆದುಕೊಂಡು ಅದು. ಮತ್ತು ಭಾವನ ಅಂದರೆ ಮನಸ್ಸನ್ನು ಬೆಳೆಸ್ತಕ್ಕಂಥದ್ದು. ಅಪಚಯನ ಅಂತಂತಂದರೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು, ಗೌರವವನ್ನು ಕೊಡ್ತಕ್ಕಂಥದ್ದು. ಅದನ್ನು ಡೀಟೇಲಾಗಿ ಹೇಳ್ತೀನಿ ಮುಂದೆ. ವ್ಯಯಾವಚ್ಚ ಅಂತಂತಂದರೆ ಸರ್ವಿಸ್ ಮೆಂಟಾಲಿಟಿ, ನಾವು ಬೇರೆಯವರಿಗೆ ಸೇವೆ ಮಾಡ್ತಕ್ಕಂಥದ್ದು. ಪತ್ತಿದಾನ ಅಂತಂದರೆ ನಾವು ಏನು ಪುಣ್ಯವನ್ನು ಗಳಿಸಿದೆವೋ ಅದನ್ನು ನಾವು ತೀರ್ಕೊಂಡು ಹೋದಂಥವರಿಗೆ, ನಮ್ಮ ಅಕ್ಕಪಕ್ಕದವರೊಟ್ಟಿಗೆ ನಾವು ಹಂಚ್ತಕ್ಕಂಥದ್ದು. ಪತ್ತಾನುಮೋದನ ಅಂತಂತಂದರೆ ಬೇರೆಯವರು ಯಾರಾದ್ರೂ ಪುಣ್ಯದ ಕೆಲಸವನ್ನು ಮಾಡಿ ಅವರು ಶೇರ್ ಮಾಡಿದರೆ ಅದನ್ನು ರಿಸೀವ್ ಮಾಡ್ತಕ್ಕಂಥದ್ದನ್ನು ಪತ್ತಾನುಮೋದನ ಅಂತ ಹೇಳ್ತೇವೆ. ಹಾಗೆ ಧಮ್ಮದೇಶನ ಅಂದರೆ ಈಗ ನಾವು ಏನು ಧಮ್ಮವನ್ನು ಹೇಳ್ತಾ ಇದ್ದೀವಲ್ಲ, ಇದು ಧಮ್ಮ. ನೀವು ದಿನ ಒಂದು ಲೈನ್ ಧಮ್ಮವನ್ನು ಕೂಡ ನಿಮ್ಮ ಯಾರಿಗಾದ್ರೂ ಪರಿಚಯಸ್ಥರಿಗೆ ಹೇಳಿದ್ರೆ ಅದರಿಂದ ಪುಣ್ಯ ತುಂಬ ಹೆಚ್ಚಿರ್ತದೆ. ಒಂದು ಲೈನ್ ಏನು ತಿಳ್ಕೊಂಡಿರ್ತೀರ ಅದನ್ನು ಯಥಾರ್ಥವಾಗಿ ಹೇಳ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಧಮ್ಮ ಸವಣ ಅಂತಂದರೆ ಧಮ್ಮವನ್ನು ಕೇಳ್ತಕ್ಕಂಥದ್ದು, ಆಲಿಸ್ತಕ್ಕಂಥದ್ದು. ದಿಟ್ಟಿ ಉಚುಕತ ಅಂತಂದರೆ ದೃಷ್ಟಿಕೋನವನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು, ಸತ್ಯವನ್ನು ಸತ್ಯ ಅಂತ ನೋಡ್ತಕ್ಕಂತಹ ದೃಷ್ಟಿಕೋನಗಳನ್ನು ಬೆಳೆಸ್ತಕ್ಕಂಥದ್ದು. ಈಗ ಮೊದಲನೇದು ದಾನ ಅಂತಂತಂದರೆ ಏನು? ದಾನ ಏನು ಮಾಡುತ್ತೆ? ಬೇಸಿಕಲಿ ನಾವು ದಾನವನ್ನು ಕೊಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಏನು ಸೆಲ್ಫಿಶ್ನೆಸ್, ಸ್ವಾರ್ಥ ಮನೋಭಾವ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಎಲ್ಲಿ ದಾನ ಇರ್ತದೋ ಅಲ್ಲಿ ಯಾವಾಗಲೂ ಕೂಡ ಕುಶಲವೇ ಇರ್ತದೆ, ಸ್ವಾರ್ಥತೆ ಕಡಿಮೆ ಮಾಡುತ್ತೆ. ದಾನವನ್ನು ಮಾಡಬೇಕಾದ್ರೆ ನಾವು ಯಾವ ಥರ ಮಾಡಬೇಕು? ದಾನವನ್ನು ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು? ಯಾರಿಗೆ ಮಾಡಬೇಕು? ಅರ್ಹರಿಗೆ ದಾನವನ್ನು ಮಾಡಬೇಕು. ಯಾರು ಹಾಗಾದರೆ ಅರ್ಹರು? ಮೊದಲಿಗೆ ಭಗವಾನ್ ಬುದ್ಧರು ಇದ್ದರೆ ಅವರಿಗೆ ದಾನ ಮಾಡಬೇಕು. ಒಂದು ವೇಳೆ ಭಗವಾನ್ ಬುದ್ಧರಿಲ್ಲ, ಇವಾಗ ಈ ಕಾಲಘಟ್ಟದಲ್ಲಿ ಬುದ್ಧರಿಲ್ಲ, ಆದರೆ ನಮ್ಮ ಇದೆ ಅರ್ಹಂತರಿಗೆ, ನೆಕ್ಸ್ಟ್ ಭಗವಾನ್ ಬುದ್ಧರ ನಂತರ ಅರ್ಹಂತರು ಸಿಕ್ಕಿದ್ರೆ ಅವರಿಗೆ ದಾನ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಅವರು ಬಿಟ್ಟರೆ ಅನಾಗಾಮಿ, ಆಮೇಲೆ ಸಗದಾಗಾಮಿ, ಆಮೇಲೆ ಸೋತಾಸು, ಇವರೆಲ್ಲರೂ ಕೂಡ ಬೋಧಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥದ್ದು. ಅವರಿಗೆ ನಾವು ದಾನವನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಶ್ರೇಷ್ಠಕರ. ಅದರಿಂದ ಫಲ ಬರ್ತಕ್ಕಂಥದ್ದು ತುಂಬ ಇಮಿಡಿಯೇಟಾಗಿ ಫಲ ಬರ್ತಕ್ಕಂಥದ್ದು. ಈಗೆಲ್ಲ ಪುಣ್ಯನ ಕಥೆ ಗೊತ್ತಿರಬೇಕಲ್ಲ. ಪುಣ್ಯ ಅಂತಕ್ಕಂಥವನು ಒಬ್ಬ ಮನೆ ಕೆಲಸಗಾರ.
ಜೀತಕ್ಕಿರ್ತಾನೆ ಅವನ ಅವನ ಒಂದು ಹಬ್ಬ ಬರ್ತದೆ. ಆ ಹಬ್ಬಕ್ಕೆ ಅವನಿಗೆ ರಜೆನ ಕೊಟ್ಟು ಕಳಿಸ್ತಾನೆ ಅವನ ಮನೆಯ ಒಡೆಯ. ಆ ಮನೆಯ ಒಡೆಯನ ಹೆಸರು ಸುಮಣ್ಣ ಅಂತ ಅಂದ್ಬಿಟ್ಟಿದ್ದಾನೆ. ಅವನು ರಜೆಯನ್ನು ಕೊಟ್ಟು ಕಳಿಸ್ತಾನೆ. ಇವತ್ತೊಂದು ದಿನ ನೀವು ಆರಾಮಾಗಿರಿ, ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನಿಮ್ಗೆ ಏನು ಕೆಲಸ ಇದೆ ಅದನ್ನು ಮಾಡ್ತೀನಿ ಅಂತ. ಅವನು ಜೀತದವನು ಮನೆಗೆ ಹೋಗ್ಬಿಟ್ಟು ಅವನಿಗೆ ದುಡ್ಡೇನಿರಲ್ಲ. ಹಬ್ಬವನ್ನು ಯಾವ ಥರ ಆಚರಣೆ ಮಾಡೋದು, ನೀನು ಪಾಯಸ ಮಾಡು ಅಂತ ಮನೇಲಿ ಹೇಳ್ಬಿಟ್ಟು ಅವಳಿಗೆ ಹೆಂಡತಿಗೆ ನಾನು ಇವತ್ತು ನಮ್ಮ ಜಮೀನಿನ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಅಂದ್ಬಿಟ್ಟು ಅವನು ಜಮೀನಿಗೆ ಹೋಗಿ ಹೊಲ ಉಳ್ತಾ ಇರ್ತಾನೆ. ಹೊಲ ಉತ್ತು ಉಳ್ತಾ ಇರಬೇಕಾದ್ರೆ ಸಾರಿಪುತ್ತ ಬಂತೇಜಿಯವರು ನಿರೋಧ ಸಮಾಪತ್ತಿಯಿಂದ ಎದ್ದು ಬಂದಿರ್ತಾರೆ. ಅದು ನಿರೋಧ ಸಮಾಪತ್ತಿ ಅಂದರೆ ಅದು ನಿಬ್ಬಾಣದ ಸ್ಥಿತಿ. ಓಕೆ, ನಿಬ್ಬಾಣದ ಸ್ಥಿತಿಯಲ್ಲಿ ಧ್ಯಾನವನ್ನು ಮಾಡಿ ಸ್ವಲ್ಪ ಅದು ಕಂಟಿನ್ಯೂಸ್ ಆಗಿ 7 ದಿನಗಳವರೆಗೆ ನಿಬ್ಬಾಣದ ಸ್ಥಿತಿಯಲ್ಲೇ ಇರ್ಬೋದು ಮನುಷ್ಯ. ಓಕೆ, ಯಾವುದೇ ರೀತಿಯ ಆಹಾರ ಏನೂ ಇಲ್ಲದೆ ಸೇವನೆ ಮಾಡಿದ್ರೆ ಆ ಧ್ಯಾನದಿಂದ ಹೊರಗೆ ಬಂದಾಗ ಅವರು ಆಹಾರ ದಾನಕ್ಕೆ ಬರ್ತಾ ಇರ್ತಾರೆ. ಅವ್ರನ್ನ ದೂರದಿಂದ ನೋಡಿ ಸಾರಿಪುತ್ತ ಬಂತೇಜಿನ ಇವರು ಪುಣ್ಯ ಐಡೆಂಟಿಫೈ ಮಾಡ್ತಾನೆ. ಅವನಿಗೆ ದಾನ ಕೊಡಬೇಕು ಅಂತ ಮನಸ್ಸಿದೆ, ಅವನ ಹತ್ರ ಏನೂ ಇಲ್ಲ ಕೊಡಲಿಕ್ಕೆ. ಆಗ ಸಾರಿಪುತ್ತ ಬಂತೇಜಿಯವರು ಹತ್ರ ಬಂದು ಅವನ ಹತ್ರ ನಿಂತ್ಕೊಳ್ತಾರೆ ದಾನ ಸ್ವೀಕಾರಕ್ಕೆ. ಮನಸ್ಸಾಗ್ತಾ ಇದೆ, ಏನೂ ಇಲ್ಲ. ಆವಾಗ ಅವನು ಹೇಳ್ತಾನೆ ಇರೋದನ್ನು, ನನ್ನ ಹತ್ರ ನಿಮಗೆ ಕೊಡಲಿಕ್ಕೆ ಏನೂ ಸಿಗ್ತಾ ಇಲ್ಲ ಬಂತೇಜಿಯವರೇ, ನಾನು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಹಾಗಾದರೆ ನನ್ನ ಹಲ್ಲುಜ್ಜಕ್ಕೆ ನನಗೆ ಯಾವುದಾದ್ರೂ ಇದು ಬೇವಿನ ಇದನ್ನು ಕಡ್ಡಿಯನ್ನು ತಂದು ಕೊಡು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ತುಂಬ ಸಂತೋಷವಾಗಿ ಅವ್ರು ಹೋಗಿ ಬೇವಿನ ಕಡ್ಡಿಗಳನ್ನ 4 ಕಡ್ಡಿಗಳನ್ನ ಮಾಡಿ, ಇವತ್ತಿನ ದಿನ ನಾವು ನಮ್ಮದೆಲ್ಲ ಇದೆಯಲ್ಲ ಸಾಫ್ಟು, ಮೀಡಿಯಮ್ಮು, ಹಾರ್ಡ್, ಆ ಥರ ಡಿಫ್ರೆಂಟ್ ಇದರಲ್ಲಿ ಅದನ್ನು ಇದು ಮಾಡಿ ಅವ್ರಿಗೆ ತುಂಬ ಶ್ರದ್ಧೆಯಿಂದ ದಾನವನ್ನು ಮಾಡ್ತಾನೆ. ಮತ್ತು ಅಲ್ಲಿ ಒಂದು ಚೊಂಬಲ್ಲಿ ನೀರು ಇರ್ತದೆ, ಆ ನೀರನ್ನು ಕೊಟ್ಟು ಅವ್ರಿಗೆ ಫ್ರೆಶ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಆಗ ಸಾರಿಪುತ್ತ ಬಂತೇಜಿಯವರು ಅದನ್ನು ಸ್ವೀಕಾರ ಮಾಡಿ ಅವನಿಗೆ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾರೆ. ಮುಂದೆ ಹೋಗಬೇಕಾದ್ರೆ ಅವನ ಹೆಂಡತಿ ಆ ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಬುತ್ತಿ ತಗೊಬರ್ತಾ ಇರ್ತಾನೆ. ಅವನು ಯೋಚನೆ ಮಾಡಿರ್ತಾನೆ, ಅಯ್ಯೋ ಇವತ್ತೇ ಲೇಟ್ ಮಾಡಿಬಿಟ್ಲಲ್ಲ ನನ್ನ ಹೆಂಡತಿ, ಆಹಾರ ತಂದಿದ್ರೆ ನಾನು ಆಹಾರವನ್ನು ದಾನ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವನು ಯೋಚನೆ ಮಾಡಿರ್ತಾನೆ. ಆದರೆ ಅವತ್ತು ಲೇಟಾಗಿರ್ತದೆ. ಅವತ್ತು ಹಬ್ಬ ಅಂದ್ಬಿಟ್ಟು ಅವಳು ಪಾಯಸದ ಅಡುಗೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸಾರಿಪುತ್ತ ಬಂತೇಜಿ ಅದೇ ದಾರಿಯಲ್ಲಿ ಹೋಗಬೇಕಾದ್ರೆ ಸಾರಿಪುತ್ತ ಬಂತೇಜಿ ನೋಡಿದ ತಕ್ಷಣ ಅವಳಿಗೆ ಇನ್ನೂ ಹೆಚ್ಚು ಶ್ರದ್ಧೆ ಬಂದ್ಬಿಡುತ್ತೆ. ಅವಳು ಸಾರಿಪುತ್ತ ಬಂತೇಜಿಗೆ ನಮಸ್ಕಾರ ಮಾಡಿ ಆಹಾರವನ್ನು ಏನು ತಂದಿದ್ರಲ್ಲ ಅದನ್ನು ದಾನವಾಗಿ ಕೊಡ್ತಾನೆ. ಆ ದಾನವನ್ನು ಸ್ವೀಕಾರ ಮಾಡ್ತಾರೆ. ಸಾರಿಪುತ್ತ ಬಂತೇಜಿಯವರು ಸ್ವೀಕಾರ ಮಾಡಿ ಅವಳಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದಾದಮೇಲೆ ಮತ್ತೆ ಅವಳು ಆಹಾರ ಇರಲ್ಲ, ಒಬ್ಬನಿಗೋಸ್ಕರ ಬರ್ತಾ ಇರ್ತಾಳಲ್ಲ, ಎಲ್ಲ ದಾನ ಮಾಡಿಬಿಟ್ಟಿರ್ತಾಳೆ. ಮತ್ತೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿಕೊಂಡು ಮತ್ತೆ ತಗೊಬರೋ ಅಷ್ಟರಲ್ಲಿ ತುಂಬ ಸಮಯ ಆಗ್ಬಿಟ್ಟಿರ್ತದೆ, ಮಧ್ಯಾಹ್ನ ಆಗ್ಬಿಟ್ಟಿರ್ತದೆ. ಆಗ ಬರ್ತಾನೆ, ದೂರದಿಂದನೇ ಅವನ ಗಂಡನಿಗೆ ಹೇಳ್ತಾಳೆ, ಗಂಡನಿಗೆ ನೀವು ಇವತ್ತು ನನಗೆ ಬೈಬಾರ್ದು, ಲೇಟಾಗಿದೆ ಆದರೆ ನೀವು ಇವತ್ತು ನನಗೆ ಬೈಬಾರ್ದು, ಇವತ್ತು ನಾನು ಯಾಕೆ ಲೇಟಾಗಿ ತಂದೆ ಅಂದ್ಬಿಟ್ಟು ಬೈಬಾರ್ದು ಅನ್ನೋ ಅಷ್ಟೇ ಹೇಳ್ತಾನೆ. ಆಯಿತು ನಾನು ಬೈಯೋದಿಲ್ಲ, ಯಾಕೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಹಾಗೆ ಕೇಳಿದಾಗ ಅವಳು ಎಲ್ಲ ನಡೆದಿದ್ದೆಲ್ಲವನ್ನು ಹೇಳ್ತಾಳೆ. ಹೀಗೆ ಸಾರಿಪುತ್ತ ಬಂತೇಜಿಯವರು ಸಿಕ್ಕಿದ್ರು ದಾರಿಯಲ್ಲಿ, ನಾನು ಅದು ಆಹಾರ ದಾನವನ್ನು ಮಾಡಿದೆ, ಮತ್ತೆ ಹೋಗಿ ಮಾಡ್ಕೊಂಬರ್ಲಿಕ್ಕೆ ಲೇಟ್ ಆಯಿತು. ನಾನೇನು ಬೈಯಲ್ಲ ಬಿಡು, ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ, ನನಗೂ ಕೂಡ ಸಾರಿಪುತ್ತ ಬಂತೇಜಿಯವರು ಬಂದಿದ್ದರು ಇಲ್ಲಿಗೆ, ನನ್ನ ಹತ್ರ ಏನೂ ಇರಲಿಲ್ಲ, ನಾನು ನೀರು ಮತ್ತು ಇದನ್ನು ಕಡ್ಡಿಯನ್ನು ಹಲ್ಲುಜ್ಜಕ್ಕೆ ಕಡ್ಡಿಯನ್ನು ದಾನ ಮಾಡಿದೆ ಅಂತ. ಇವರು ಆ ದಾನದಲ್ಲಿ ತುಂಬ ಸಂತೋಷ ಪಡ್ತಾರೆ. ಭಾರಿ ಒಳ್ಳೆ ಕೆಲಸನೇ ಮಾಡಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ರಿಜಾಯ್ಸ್ ಮಾಡ್ತಾರೆ. ಮತ್ತೆ ಊಟವನ್ನು ಬಡಿಸ್ತಾ ಇರಬೇಕಾದ್ರೆ ಪುಣ್ಣನಿಗೆ ದೂರದಲ್ಲಿ ಯೆಲ್ಲೋ ಕಲರ್ ಇದು ಕಾಣುತ್ತೆ. ಆಗ ಅವ್ನ ಹೆಂಡತಿಗೆ ಹೇಳ್ತಾಳೆ, ಅಲ್ಲಿ ನನ್ನ ಹೊಲದಲ್ಲಿ ಯೆಲ್ಲೋ ಕಲರ್ ಇದು ಚಿನ್ನದ ಥರ ಹೊಳಿತಾ ಇದೆಯಲ್ಲ ಏನು ಅಂತ ಅಂದ್ಬಿಟ್ಟು ಹೆಂಡತಿಗೆ ಹೇಳ್ತಾಳೆ. ಹೆಂಡತಿಗೆ ಆಶ್ಚರ್ಯ ಆಗುತ್ತೆ. ಅವಳು ನೋಡ್ತಾಳೆ, ಹೌದು ಚಿನ್ನದ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಹತ್ರ ಹೋಗ್ತಾರೆ, ನೋಡ್ತಾರೆ. ಅದು ಉತ್ತಿರ್ತಕ್ಕಂತಹ ಎಲ್ಲ ಹೆಂಟೆಗಳೆಲ್ಲ ಇರ್ತಾವಲ್ಲ, ಎಲ್ಲ ಚಿನ್ನದ ಗಟ್ಟಿಗಳಾಗಿರ್ತವೆ, ಚಿನ್ನದ ಇದಾಗಿರ್ತದೆ. ಅವನಿಗೆ ನೋಡಿ ಭಯ ಆಗ್ಬಿಡ್ತದೆ ಪುಣ್ಣನಿಗೆ. ಇದು ನನಗೆ ಸೇರಿದ್ದಲ್ಲ, ಇದು ರಾಜನಿಗೆ ಸೇರಿದ್ದು ಅಂತ ಅಂದ್ಬಿಟ್ಟು ರಾಜನ ಹತ್ರ ಹೋಗ್ಬಿಟ್ಟು, ಹೀಗೆ ನನ್ನ ಇದರಲ್ಲಿ ಚಿನ್ನ ಸಿಕ್ಕಿದೆ, ಅದು ನಿಮಗೆ ಸೇರಿದ್ದು, ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರು ರಾಜ? ಯಾರು? ಬಿಂಬಿಸಾರ. ಬಿಂಬಿಸಾರ ರಾಜ ಅವನ ಎಲ್ಲ ಸೈನಿಕರನ್ನ ಕಳಿಸ್ತಾನೆ, ಮಂತ್ರಿಗಳನ್ನ ಕಳಿಸ್ತಾನೆ.
ಮಂತ್ರಿಗಳು ಬರ್ತಾರೆ, ಅವತ್ತು ಹೊಲದ ಹತ್ರ ಬಂದು ನೋಡ್ತಾರೆ. ನೋಡಿದಾಗ ಅಲ್ಲಿ ಯೆಲ್ಲೋ ಕಲರ್ ಕಾಣುತ್ತೆ ಅವ್ರಿಗೆ. ಆ ಯೆಲ್ಲೋ ಕಲರ್ ಕಂಡ್ಮೇಲೆ ಅವನು ಮಂತ್ರಿ ಆರ್ಡರ್ ಮಾಡ್ತಾನೆ ಎಲ್ಲ ಸೈನಿಕರಿಗೆ, ಇದು ನಮ್ಮ ರಾಜನಿಗೆ ಸೇರ್ಬೇಕಾಗಿರ್ತಕ್ಕಂಥದ್ದು, ಎಲ್ಲವನ್ನು ತೆಗೆದುಕೊಳ್ಳಿ ನೀವು, ಬಂಡಿಗೆ ತುಂಬಿಕೊಳ್ಳಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ತಾರೆ. ಎಲ್ಲ ತುಂಬ್ಕೊಳ್ಳಿಕ್ಕೆ ಹಿಂಗೆ ಹಾಕ್ತಾರೆ, ಮತ್ತೆ ಅವೆಲ್ಲ ಮಣ್ಣದ ಮೇಲೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಇದೇ ಥರ 3 ಸಲ ಇದೇ ಥರ ಆಗುತ್ತೆ. ಮತ್ತೆ ಅವನು ವಾಪಸ್ಸು ಮಂತ್ರಿ ಬರ್ತಾನೆ, ಬಂದು ರಾಜರಿಗೆ ಹೇಳ್ತಾನೆ, ಅಲ್ಲಿ ನಾವು ಚಿನ್ನವನ್ನು ನೋಡಿದ್ವಿ, ತಗೊಳಕ್ಕೆ ಹೋಗ್ಬೇಕಾರೆ ಮತ್ತೆ ಮಣ್ಣಾಯಿತು, ಮತ್ತೆ ನೋಡಿದ್ವಿ, ಈ ಥರ ಕನ್ಫ್ಯೂಸ್ ಸ್ಟೇಟಸಲ್ಲಿ ಅವನು ಬಿಂಬಿಸಾರನಿಗೆ ಹೇಳ್ತಾನೆ. ಆಗ ಬಿಂಬಿಸಾರನಿಗೆ ಅರ್ಥ ಆಗ್ತದೆ, ಅವನು ಯಾಕೆಂದರೆ ಅವನು ಸೋತಪ್ಪನ, ನೀನು ಫಸ್ಟ್ ಏನು ಹೇಳ್ದಪ್ಪ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ ಮಂತ್ರಿ, ನಾನು ಇದು ನಮ್ಮ ರಾಜರಿಗೆ ಸೇರಿದ ಆಸ್ತಿ, ಅದನ್ನು ನಾನು ತಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ಹೇಳಿದ. ಆಗ ಅವನಿಗೆ ಸಡನ್ ಕ್ಲಾಶ್ ಆಗುತ್ತೆ. ಪುಣ್ಣನ ಕರೆಸ್ತಾನೆ, ನೀನು ಇವತ್ತು ಏನಪ್ಪ ಮಾಡಿದೆ ಬೆಳಗ್ಗಿನಿಂದ ಅಂತ ಕೇಳ್ತಾನೆ. ಪುಣ್ಣ ಕೇಳಿದಾಗ ಪುಣ್ಣ ಮತ್ತೆ ಅವನ ಹೆಂಡತಿ ಏನೇನಾಯಿತು ಘಟನೆ ಕಂಪ್ಲೀಟಾಗಿ ಹೇಳ್ತಾರೆ. ಕಂಪ್ಲೀಟಾಗಿ ಹೇಳಿದಾಗ ಅವನು ಸೋತಪ್ಪನಾಗಿದ್ದರಿಂದ ಅವ್ನಿಗೆ ಇಮಿಡಿಯೇಟಾಗಿ ರಿಯಲೈಸ್ ಆಗುತ್ತೆ, ನೀನು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲಪ್ಪ, ತುಂಬ ದೊಡ್ಡ ಕೆಲಸವನ್ನು ಮಾಡಿದ್ಯಾ, ಅದರ ಫಲ ಇಮಿಡಿಯೇಟ್. ನಿರೋಧ ಸಮಪತ್ತಿಯಿಂದ ಹೊರಗೆ ಬಂದವರಿಗೆ ದಾನ ಮಾಡಿದ್ರೆ ಅದರ ಫಲ ಇಮಿಡಿಯೇಟ್ ಆಗಿರ್ತದೆ. ಅದರದ್ದು ಫಲ ನಿನಗೆ ಸಿಕ್ಕಿದೆ, ಅದು ನನಗೆ ಸೇರಿದ್ದಲ್ಲ, ಅದು ನಿನಗೆ ಸೇರಿರ್ತಕ್ಕಂಥದ್ದು. ಬಿಂಬಿಸಾರನ ಆಸ್ತಿ ಅಲ್ಲ, ಅದು ನಿನ್ನ ಪುಣ್ಣನ ಆಸ್ತಿ ಅಂತ ಅಂದ್ಬಿಟ್ಟು ಹೇಳಿ ಮಂತ್ರಿಗೆ ಹೇಳಿ ಹೋಗ್ಬಿಟ್ಟು ಈ ಥರ ಪುಣ್ಣನ ಆಸ್ತಿ ಅಂತ ಅಂದ್ಬಿಟ್ಟು ಬಂಡಿಗೆ ಹಾಕಿ ಅವರ ಮನೆಗೆ ತಲುಪಿಸಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವರು ಮತ್ತೆ ಹೋಗಿ ಬಂಡಿಗಳಲ್ಲಿ ತೆಗೆದುಕೊಂಡು ಇದು ಪುಣ್ಣನ ಆಸ್ತಿ ಅಂತ ಅಂದ್ಬಿಟ್ಟು ಹೇಳಿ ಅದು ಬಂಡಿಗಳಲ್ಲಿ ತೆಗೆದುಕೊಂಡೋಗಿ ಮನೆಗೆ ತಲುಪಿಸ್ತಾರೆ. ಮತ್ತು ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸ್ತಾನೆ ಯಾರು, ಬಿಂಬಿಸಾರ. ವ್ಯಾಲ್ಯೂಯೇಷನ್ ಮಾಡಿಸಿದಾಗ ಆ ಇಡೀ ಅವರ ರಾಜ್ಯದಲ್ಲಿ ಅಷ್ಟೊಂದು ಶ್ರೀಮಂತ ವ್ಯಕ್ತಿ ಯಾರು ಇರಲ್ಲ. ಸೊ ಅವನಿಗೆ ಪುಣ್ಣನಿಗೆ ಅವನು ಕೆಲಸ ಕೊಡ್ತಾನೆ, ನೀನು ನನ್ನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನೀನು ನನ್ನ ಆಸ್ಥಾನದಲ್ಲೇ ಕೆಲಸ ಮಾಡುವಂತ ಅಂದ್ಬಿಟ್ಟು ಅವನಿಗೆ ಕೆಲಸವನ್ನು ಕೊಡ್ತಾನೆ. ಮತ್ತು ಇದು ಅಂದರೆ ದಾನದ ಒಂದು ಇದೇನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಕಂಟಿನ್ಯೂ ಆಗುತ್ತೆ ಸ್ಟೋರಿ. ಆವಾಗಲೇ ಹೇಳಿದೆ ನಾನು ಉತ್ತರಲ್ಲ ಸ್ಟೋರಿ ಅಂತ. ಉತ್ತರ ಪುಣ್ಣನ ಮಗಳು, ಅವಳು ಅದು ಮೈತ್ರಿ ಇದಕ್ಕೆ ಬರ್ತದೆ. ಮೈತ್ರಿ ಬಗ್ಗೆ ಯಾವಾಗಾದ್ರೂ ಹೇಳಿದಾಗ ಆ ಕಥೆಯನ್ನು ಹೇಳ್ತೇನೆ. ಆ ಫಲ ಇಮಿಡಿಯೇಟಾಗಿ ಬರ್ತದೆ. ಯಾರು ಅರ್ಹಂತರವರು, ಯಾರು ಸಾರಿಪುತ್ತ ಬರ್ತದೆ, ನಿರೋಧ ಸಮಪತ್ತಿಯಿಂದ ಹೊರಗೆ ಬಂದಂಥವ್ರು, ಅವರಿಗೆ ದಾನ ಮಾಡಿದ್ದು ಇಮಿಡಿಯೇಟಾಗಿ ಫಲ ಸಿಗ್ತಕ್ಕಂಥದ್ದು. ಆ ಥರ ನಾವು ಯಾರು ಶ್ರೇಷ್ಠರು, ಯಾರು ಅರ್ಹರು ಅವರಿಗೆ ದಾನ ಮಾಡಿದ್ರೆ ಅದರ ಫಲ ಇಮಿಡಿಯೇಟಾಗಿ ಬರ್ತದೆ. ಬೇರೆದಕ್ಕೂ ಫಲ ಇಲ್ಲ ಅಂತ ಅನ್ಬಿಟ್ಟಲ್ಲ, ಫಲ ಇರುತ್ತೆ, ಅದರ ಒಂದು ವ್ಯಾಲ್ಯೂ ಕಡಿಮೆ ಆಗ್ತದೆ. ಓಕೆ, ನಾವು ಈ ಪುಣ್ಯ ಕೊಡೋದಕ್ಕೂ ಮುಂಚೆನೂ ಕೂಡ ಖುಷಿಯಾಗಿದ್ದ, ನಾನು ದಾನವನ್ನು ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಅವನು ಕಡ್ಡಿಯನ್ನು ಕಿತ್ತು ಕೊಟ್ಟ. ಕೊಡಬೇಕಾದ್ರೂ ಕೂಡ ಅದರಲ್ಲಿ ಆನಂದ ಪಟ್ಟಿರ್ತಾನೆ. ಅದೇ ಥರ ಕೊಟ್ಟ ನಂತರವೂ ಕೂಡ ಅದರಲ್ಲಿ ಆನಂದ ಪಟ್ಟಿರ್ತಾನೆ. ಅದೇ ರೀತಿ ಅವನ ಹೆಂಡತಿ ಕೂಡ ಮಾಡಿರ್ತಾನೆ. ಸೊ ನಾವು ದಾನವನ್ನು ಕೊಡಬೇಕಾದ್ರೆ ಯಾರಿಗಾದರೂ ಕೊಡೋದಕ್ಕೂ ಮುಂಚೆನೂ ಕೂಡ ಸಂತೋಷವನ್ನು ಕೊಡಬೇಕು, ಕೊಟ್ಟ ನಂತರ ಕೂಡ ಅದನ್ನು ಕೊಡಬೇಕಾದ್ರೂ ಕೂಡ ಸಂತೋಷ ಪಡಬೇಕು, ಕೊಟ್ಟ ನಂತರ ಅದನ್ನು ರಿಜಾಯ್ಸ್ ಮಾಡಬೇಕು. ಅವಾಗ ನೆನಪು ಮಾಡಿಕೊಂಡು ನಾನು ದಾನವನ್ನು ಕೊಟ್ಟಿದ್ದೇನೆ, ಅದರಲ್ಲಿ ನಾನು ಸಂತೋಷವನ್ನು ಪಡ್ತೇನೆ ಅಂತ ಅಂದ್ಬಿಟ್ಟು ಅಹಂಕಾರ ಬೆಳೆಸಲಿಕ್ಕಲ್ಲ, ಅದರಲ್ಲಿ ಆ ಒಂದು ದಾನದ ಒಂದು ಗುಣವನ್ನು, ನಮ್ಮ ಸೆಲ್ಫಿಶ್ನೆಸ್ನ ನಮ್ಮ ಮನಸ್ಸಿನಿಂದ ತೆಗೆದುಹಾಕಲಿಕ್ಕೆ ಆವಾಗ ನಾವು ಅದನ್ನು ನೆನಪು ಮಾಡ್ತಾರೆ. ಓಕೆ, ಈ ಥರ ದಾನವನ್ನು ಮಾಡ್ಬೋದು. ಓಕೆ, ಈ ಥರ ದಾನವನ್ನು ಮಾಡಿದಾಗ ಅದು ತುಂಬ ಶ್ರೇಷ್ಠಕರವಾಗಿರ್ತದೆ. ಅದೇ ರೀತಿ ನಾವು ಸುಮಾರು ಉದಾಹರಣೆಗಳು ಬರ್ತವೆ, ಉಲ್ಲೇಖಗಳು ಬರ್ತವೆ. ನಮ್ಮ ಅನಾಥ ಪಿಂಡಿಕರ ದಾನ ಮಾಡಿರ್ತಕ್ಕಂಥದ್ದು, ಅವನು ದೊಡ್ಡ ವಿಹಾರವನ್ನೇ ದಾನ ಮಾಡ್ತಾನೆ. ಅದರ ಕಥೆ ಎಲ್ಲರಿಗೂ ಗೊತ್ತು, ಮತ್ತೆ ಅದಕ್ಕೆ ನಾವು ಹೋಗೋದಿಲ್ಲ. ಓಕೆ, ಹೀಗೆ ನಾವು ಯಾವಾಗ ದಾನವನ್ನು ಪ್ರಾಕ್ಟೀಸ್ ಮಾಡ್ತೀವೋ ನಮ್ಮಲ್ಲಿ ಸಣ್ಣತನ, ಸೆಲ್ಫಿಶ್ನೆಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಉದಾರತೆ ಹೆಚ್ಚು ಹೆಚ್ಚು ಬೆಳೀತಾ ಹೋಗುತ್ತೆ. ಹಾಗಾಗಿ ನಾವು ದಾನವನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಮೊದಲನೇದು, ದಸ ಪುಣ್ಯ ಕಿರಿಯಾವತ್ತು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದರಲ್ಲಿ ಮೊದಲನೇದು ದಾನವನ್ನು ಬೆಳೆಸ್ತಾ ಯಾಕೆ, ನಮ್ಮ ಸ್ವಾರ್ಥವನ್ನು ಕಡಿಮೆ ಮಾಡಲಿಕ್ಕೆ. ಎರಡನೇದು ಯಾವುದು, ಶೀಲ. ಶೀಲವನ್ನು ಬೆಳೆಸಿದ್ರೆ ಏನಾಗುತ್ತೆ, ನಮ್ಮಲ್ಲಿ ದ್ವೇಷ ಕಡಿಮೆ ಆಗುತ್ತೆ. ನಾವು ಪ್ರಾಣ ಹತ್ಯೆಯನ್ನು ಮಾಡಬೇಕು ಅಂತಂದ್ರೆ ಏನು ಬೇಕು, ಆಗ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ, ದ್ವೇಷ ಇರ್ತದಲ್ವಾ. ಆ ದ್ವೇಷ ಮತ್ತು ಅಜ್ಞಾನ ಎರಡನ್ನೂ ಕೂಡ ಇದು ಕಡಿಮೆ ಮಾಡುತ್ತೆ ಶೀಲ. ಸೊ ಶೀಲವನ್ನು ಬೆಳೆಸ್ತಾ ನಮ್ಮಲ್ಲಿ ದ್ವೇಷದ ಮನೋಭಾವಗಳು ಕಡಿಮೆ ಆಗ್ತಾ ಬರ್ತವೆ.
ಓಕೆ, ಅದೇ ರೀತಿ ನಮ್ಮಲ್ಲಿ ದ್ವೇಷ ಕಡಿಮೆ ಆಯ್ತಾ ಏನಾಗುತ್ತೆ? ಪ್ರೀತಿ, ಮೈತ್ರಿ, ಇವೆಲ್ಲ ಹೆಚ್ಚು ಹೆಚ್ಚು ಜಾಸ್ತಿ ಆಗ್ತಾ ಹೋಗ್ತವೆ, ಜಾಗೃತ ಆಗ್ತವೆ. ಅದೇ ರೀತಿ ಮೂರನೇದು ಯಾವುದು? ಭಾವನಾ, ಶೀಲ. ಮೊದಲನೇ ದಾನ, ಶೀಲ, ಭಾವನಾ. ಯಾವಾಗಲೂ ಕೂಡ ಬುದ್ಧ ಧರ್ಮದಲ್ಲಿ ಇದನ್ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಯಾವುದು? ದಾನ, ಶೀಲ, ಭಾವನಾ. ದಾನ, ಶೀಲ, ಭಾವನಾ. ಭಾವನಾ ಅಂತಂದ್ರೆ ಮನಸ್ಸನ್ನ ಬೆಳೆಸ್ತಕ್ಕಂಥದ್ದನ್ನ ಭಾವನಾ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಭಾವನಾ ಅಂತಕ್ಕಂಥದ್ದು ಪಾಳಿ ಟರ್ಮ್, ಇದು ನಮ್ಮ ಕನ್ನಡದ ಭಾವನಾ ಅಲ್ಲ. ಓಕೆ, ಕಲ್ಟಿವೇಶನ್ ಆಫ್ ಮೈಂಡ್. ಹೇಗೆ, ಯಾವ ಥರ ಅಂತ ನಾವು ಕಲ್ಟಿವೇಟ್ ಮಾಡಬೇಕು ಮನಸ್ಸನ್ನು? ಇವಾಗ ಮಾಡಿದ್ವಲ್ಲ ನಾವು, ಮನಸ್ಸನ್ನು ಕಲ್ಟಿವೇಟ್ ಮಾಡ್ತಕ್ಕಂಥದ್ದು ಧ್ಯಾನದಿಂದ ಮಾತ್ರ ಸಾಧ್ಯ. ಓಕೆ, ಧ್ಯಾನವನ್ನು ಅಭ್ಯಾಸ ಮಾಡ್ತಾ 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 ನಮ್ಮ ಮನಸ್ಸನ್ನು ನಾವು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮನಸ್ಸನ್ನು ಬೆಳೆಸಿದಾಗ ಏನಾಗುತ್ತೆ? ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಡೀಪ್ ರೂಟೆಡ್ ಆಸವಗಳು ಅಂತಂದರೆ ನಮ್ಮ ಮನಸ್ಸಿನ ಆಳದಲ್ಲಿ ಹರಿತಾ ಇರ್ತಕ್ಕಂತಹ ಕ್ಲೇಶಗಳೆಲ್ಲ ಇದಾವಲ್ಲ, ಅವೆಲ್ಲ ಒಂದೊಂದಾಗಿ ನಾಶ ಆಗ್ತಾ ಹೋಗ್ತವೆ. ಅವೆಲ್ಲ ನಮ್ಮ ಅರಿವು ಬರ್ತದೆ. ಪ್ರಜ್ಞೆ, ಮನಸ್ಸನ್ನು ಬೆಳೆಸ್ತಾ ಪ್ರಜ್ಞೆ ಉದಯ ಇರ್ತದೆ ಅಲ್ವಾ? ಪ್ರಜ್ಞೆ ಬರಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನಗಳು ಒಂದೊಂದೇ ಕಳಿಸ್ತಾ ಬಿಡಬೇಕು. ಹಾಗಾಗಿ ನಾವು ಯಾವಾಗಲೂ ಕೂಡ ಇವನ್ನ ಸೈಮಲ್ಟೇನಿಯಸ್ ಮಾಡಬೇಕು, ದಾನ, ಶೀಲ, ಭಾವನವನ್ನು. ಆಗ ಮಾತ್ರ ನಾವು ಪ್ರಜ್ಞೆಯೆಡೆಗೆ ಹೋಗಲಿಕ್ಕೆ ಸಾಧ್ಯ. ಓಕೆ, ಇದು 3. 4ನೇದು ಯಾವುದು? ಅಪಚಯನ. ಅಪಚಯನ ಅಂತಂದರೆ ಆಗಲೇ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಯಾರಿಗೆ? ಮೊದಲಿಗೆ ನಮ್ಮ ತಂದೆ ತಾಯಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದನ್ನು ಕಲಿಬೇಕು. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದನ್ನು ಕಲಿಬೇಕು. ನಾವು ಮಕ್ಕಳಿಗೆ, ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದನ್ನು ಕಲಿಬೇಕು. ಪ್ರತಿದಿನ ಭಗವಾನ್ ಬುದ್ಧರು ಹೇಳ್ತಕ್ಕಂಥದ್ದು, ಪ್ರತಿದಿನ ಮಕ್ಕಳು ಅವರ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಅವರ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಯಾವ ಮನೆಯಲ್ಲಿ ಈ ರೆಸ್ಪೆಕ್ಟ್ ಜಾಸ್ತಿ ಇರ್ತದೋ ಆ ಮನೆ ತುಂಬ ಎತ್ತರಕ್ಕೆ ಹೋಗ್ತದೆ. ಓಕೆ, ಎಲ್ಲ ಮ್ಯೂಚುವಲಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಯಾವ ಮನೆಯಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇಲ್ವೋ ಆ ಮನೆಗಳೇ ಹಾಳಾಗ್ತಕ್ಕಂಥದ್ದು. ಓಕೆ, ಸೊ ಮ್ಯೂಚುವಲ್ ರೆಸ್ಪೆಕ್ಟ್ ಅಂತಕ್ಕಂಥದ್ದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು. ಫಸ್ಟ್ ನಾವು ಅಭ್ಯಾಸ ಮಾಡಬೇಕು, ಅದಾದಮೇಲೆ ಮಕ್ಕಳಿಗೆ ಕೂಡ ಅದನ್ನು ಕಲಿಸ್ಬೇಕು. ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ, ಶ್ರಮಣರಿಗೆ ಗೌರವ ಕೊಡ್ತಕ್ಕಂಥದ್ದು, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು. ಯಾರೇ ಹಿರಿಯರಾದರೂ ಕೂಡ ಅವರಿಗೆ ನಾವು ಗೌರವಿಸ್ತಕ್ಕಂಥದ್ದು. ಅವ್ರು ಎಂಥ ವ್ಯಕ್ತಿನೇ ಇರಲಿ, ನಾವು ಅವರಿಗೆ ಹಿರಿಯರು ಅಂತ ಅಂದ್ಬಿಟ್ಟು ಗೌರವಿಸ್ಬೇಕು. ಅವರು ಕೆಟ್ಟವರಿದ್ರೂ ಕೂಡ ಅವರಿಗೆ ಗೌರವಿಸ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಬೇಕು. ಅದನ್ನೇ ನಾವು ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ಓಕೆ, ಅದೇನು ಮಾಡ್ತದೆ? ಯಾವಾಗ ನಾವು ರೆಸ್ಪೆಕ್ಟನ್ನು ಕೊಡ್ತೀವೋ ಆ ರೆಸ್ಪೆಕ್ಟ್ ವಾಪಸ್ ಬರುತ್ತೆ. ಓಕೆ, ನಾವೇನು ಮಾಡ್ತೀವೋ ಅದು ರಿಟರ್ನ್ ಬಂದೇ ಬರುತ್ತೆ. ಓಕೆ, ಹಾಗಾಗಿ ಮತ್ತೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಈ ಅಹಂಕಾರ ಕಡಿಮೆ ಆಗ್ತಾ ಹೋಗ್ತದೆ. ಯಾವಾಗ ಬೇರೆಯವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟು ಅಹಂಕಾರ ಭಾವನೆ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತದೆ. 5ನೇದು ವ್ಯಯವಚ್ಚ. ವ್ಯಯವಚ್ಚ ಅಂತಂದರೆ ಸರ್ವಿಸ್ ಮೆಂಟಾಲಿಟಿ. ಈ ಸೇವೆ ಮಾಡ್ತಕ್ಕಂಥದ್ದು ಯಾರಿಗೆ? ಹಿರಿಯರಿಗೆ, ಬಿಕ್ಕುಗಳಿಗೆ, ಮತ್ತು ಯಾರು ಕಾಯಿಲೆಯಲ್ಲಿರ್ತಾರೋ, ಯಾರು ಕಷ್ಟದಲ್ಲಿರ್ತಾರೋ ಅಂಥವರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದನ್ನು ಕಲ್ಟಿವೇಟ್ ಮಾಡಬೇಕು. ನಮಗಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೂ ಈ ವಿಚಾರಗಳನ್ನ ಹೇಳಬೇಕು. ಓಕೆ, ಈಗ ನಾವು ಈ ಬಿಕ್ಕುಗಳಿಗೆ ಯಾವ ಥರ ಸೇವೆ ಮಾಡಬೇಕು? ಬಿಕ್ಕುಗಳ ವಿಚಾರಕ್ಕೆ ಬಂದಾಗ ಅವರು ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು. ಆಹಾರ ದಾನ, ಸೇನಾಸನ ಅಂದರೆ ವಿಹಾರ ದಾನ ಮಾಡ್ತಕ್ಕಂಥದ್ದು, ಚೀವಾರ ದಾನ ಮಾಡ್ತಕ್ಕಂಥದ್ದು. ಅವರಿಗೆ ಬಟ್ಟೆ ಅಗತ್ಯ ಇರ್ತಕ್ಕಂಥ 4 ಅವರಿಗೆ. ಒಂದು ಆಹಾರ, ಉಳ್ಕೊಳ್ಳಿಕ್ಕೆ ಸ್ಥಳ ಬೇಕು, ವಿಹಾರ, ಹಾಕ್ಕೊಳ್ಳಿಕ್ಕೆ ಬಟ್ಟೆ ಬೇಕು, ಮತ್ತು ಔಷಧೋಪಚಾರಗಳು ಬೇಕು. ಇವು 4 ಬೇಸಿಕ್. ಓಕೆ, ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ದಾನಗಳನ್ನ ಮಾಡ್ಬೋದು. ಓಕೆ, ಈ ಥರ ನಾವು ಮಾಡೋದ್ರಿಂದ ಏನಾಗುತ್ತೆ? ಮತ್ತೆ ನಮ್ಮ ಮನಸ್ಸು ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಇನ್ನೂ ಕೂಡ ಆಳವಾಗಿರ್ತಕ್ಕಂತಹ ಕ್ಲೇಶಗಳು ಯಾವುದಾದ್ರು ಉಳಿದಿದ್ರೆ ಅವು ಕೂಡ ಕಡಿಮೆ ಆಗ್ತಾ ಬರ್ತದೆ. ಅಹಂಕಾರ ಕೂಡ ಕಡಿಮೆ ಆಗ್ತಾ ಬರ್ತದೆ. ಸೊ ನಾವು ಯಾವಾಗಲೂ ಕೂಡ ಸೇವೆಯನ್ನು, ಅಂದರೆ ವ್ಯಯವಚ್ಚ ಅಂದರೆ ಸೇವೆ ಮಾಡ್ತಕ್ಕಂಥದ್ದನ್ನು ಬೆಳೆಸಬೇಕು ನಮ್ಮ ಮನಸ್ಸಿನಲ್ಲಿ. ಇದು ಧಮ್ಮದಲ್ಲಿರ್ತಕ್ಕಂಥದ್ದು, ಎಲ್ಲರಿಗೂ ಕಾಮನ್, ಎಲ್ಲರಿಗೂ ಕೂಡ ಕಾಮನ್ ಆಗಿ ಇರ್ತಕ್ಕಂಥದ್ದು. ಇದನ್ನು ಯಾರು ಹೇಳ್ತಾ ಇದ್ದಾರೆ? ಭಗವಾನ್ ಬುದ್ಧರು
ಉಪಕ ಮಂಡಕ ಪುತ್ತ. ಅವನು ಬಂದು ಹೇಳದ್ನಲ್ಲ, ಅವನು ಕೇಳಿದ್ದಲ್ವಾ, ಅವನಿಗೆ ಇದನ್ನ ನಾನು ಹೇಳ್ತೀನಪ್ಪ, ಇದನ್ನ ನೀನು ಅಭ್ಯಾಸ ಮಾಡು. ಇದನ್ನ ಅಭ್ಯಾಸ ಮಾಡಿದ್ರೆ ನೀನು ನಿನ್ನ ಮನಸ್ಸನ್ನು ಬೆಳೆಸ್ತೀಯ, ಹಾಗೆ ನಿನ್ನ ಎಲ್ಲ ಕ್ಲೇಶಗಳಿಂದ ಮುಕ್ತರಾಗ್ತೀಯ ಅಂತಕ್ಕಂಥದ್ದನ್ನ ಭಗವಾನ್ ಬುದ್ಧರು ಉಪಕ ಮಂಡಕ ಪುತ್ತನಿಗೆ ಹೇಳ್ತಾ ಇರ್ತಾರೆ. ಮತ್ತೆ 6ನೇದು ಪತ್ತಿದಾನ. ನಾವೆಲ್ಲ ಶೇರ್ ಮಾಡ್ತೀವಲ್ಲ, ನಾವೆಲ್ಲ ಧಮ್ಮ ಕಾರ್ಯಕ್ರಮ ಮುಗಿದ್ಮೇಲೆ ಪುಣ್ಯವನ್ನು ಶೇರ್ ಮಾಡ್ತೀವಿ, ಎಲ್ಲರೊಟ್ಟಿಗೆ ಶೇರ್ ಮಾಡ್ತೀವಲ್ವಾ, ಅದನ್ನು ಪತ್ತಿದಾನ. ಪುಣ್ಯ ಅಂತಕ್ಕಂಥದ್ದು ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಓಕೆ, ಯಾವುದೇ ರೀತಿ ಲಿಮಿಟ್ ಇಲ್ಲ. ಎಲ್ಲರಿಗೂ ಕೂಡ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಕೂಡ ನೀವು ಪುಣ್ಯವನ್ನು ಹಂಚ್ಬೋದು. ಓಕೆ, ಅದು ಖಾಲಿ ಆಗೋದಿಲ್ಲ. ನೀವು ಎಷ್ಟು ಪುಣ್ಯ ಹಂಚ್ತೀರೋ ಅಷ್ಟು ಮಲ್ಟಿಪ್ಲೈ ಆಗ್ತದೆ. ಓಕೆ, ಸೊ ಹಾಗಾಗಿ ಏನೇ ಒಂದು ಸಣ್ಣ ಒಂದು ಕೆಲಸ ಮಾಡಿದ್ರು ಕೂಡ, ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಅದನ್ನು ನೀವು ಮನಸ್ಪೂರ್ವಕವಾಗಿ ಫಸ್ಟ್ ನಿಮಗೆ, ಅದರ ಫಲವನ್ನು ನಿಮಗೆ, ಮನೆಯವರಿಗೆ, ನಿಮ್ಮ ಧಮ್ಮಗುರುಗಳಿಗೆ, ತೀರಿ ಹೋದಂತಹ ಮನೆಯವರಿಗೆ, ತೀರಿ ಹೋದಂತಹ ಧಮ್ಮಗುರುಗಳಿಗೆ, ಈಗಿರ್ತಕ್ಕಂತಹ ಗುರುಗಳಿಗೆ, ಈಗಿರ್ತಕ್ಕಂತಹ ಧಮ್ಮಗುರುಗಳಿಗೆ, ಎಲ್ಲರಿಗೂ ಕೂಡ ಪುಣ್ಯವನ್ನು ಹಂಚೋದನ್ನು ಅಭ್ಯಾಸ ಮಾಡಬೇಕು. ಓಕೆ, ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಇದರಲ್ಲಿ ಧಮ್ಮದಲ್ಲಿ ಬೆಳೀತಾ ಹೋಗ್ತೀವಿ. 7ನೇದು ಪತ್ತಾನುಮೋದನ. ಪತ್ತಾನುಮೋದನ ಅಂದರೆ, ಈಗ ನಾನು ಧಮ್ಮವನ್ನು ಹೇಳೋದ್ರ ಮೂಲಕ ಪುಣ್ಯವನ್ನು ಗಳಿಸಿರ್ತೇನೆ, ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ, ಅದನ್ನು ನೀವು ರಿಸೀವ್ ಮಾಡಿಕೊಂಡು. ಓಕೆ, ನಮಗೆ ಯಾರಾದರೂ ಪುಣ್ಯವನ್ನು ಹಂಚಿದರೆ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕು. ಒಳ್ಳೆಯ ಮನಸ್ಸಿನಿಂದ ನಾವು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದನ್ನು ಕಲಿಯಬೇಕು. ಅದನ್ನು ಪತ್ತಾನುಮೋದನ ಅಂತ ಕರಿತೀವಿ. ರಿಜಾಯ್ಸಿಂಗ್, ಮುದಿತ ಅಂತ ಅಂದ್ಬಿಟ್ಟು, ಈಗ ಯಾರಿಗಾದ್ರು ಒಳ್ಳೇದಾಗಿರ್ತದೆ, ಒಳ್ಳೇದಾದಾಗ ನಾವು ಅದರಲ್ಲಿ ರಿಜಾಯ್ಸ್ ಮಾಡೋದನ್ನು ಕಲಿಬೇಕು. ಅವರು ಪುಣ್ಯವನ್ನು ಹಂಚದೇ ಇದ್ರೂ ಕೂಡ ಅದರಲ್ಲಿ ನಾವು ಮುದಿತ ಭಾವನವನ್ನು, ಆ ಒಂದು ಸಂತೋಷದಲ್ಲಿ ಅವ್ರಿಗೆ ಒಳ್ಳೆಯದಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಸಂತೋಷ ಪಟ್ಟರೆ ಅದರ ಒಂದು ಬೆನಿಫಿಟ್ ನಮಗೂ ಕೂಡ ಬರ್ತದೆ. ನಾವು ಜಲಸೆಯನ್ನು, ಇವತ್ತಿನ ಸಮಾಜದಲ್ಲಿ ಜಲಸೆ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ಯಾರಾದರೂ ಒಬ್ಬರು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ, ಒಳ್ಳೆ ಡಿಗ್ರಿ ತೊಗೊಂಡ್ರೆ, ಅಥವಾ ಒಳ್ಳೆ ಪೊಸಿಷನ್ಗೆ ಹೋದರೆ ಜಲಸೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಆದರೆ ಧಮ್ಮದಲ್ಲಿರ್ತಕ್ಕಂಥವ್ರು ಮಾಡಬೇಕಾಗಿರ್ತಕ್ಕಂಥದ್ದು, ಅದರಲ್ಲಿ ನಾವು ರಿಜಾಯ್ಸ್ ಮಾಡ್ಬೋದು. ಎಂತಹ ವ್ಯಕ್ತಿ ಇದ್ರೂ ಕೂಡ, ಅವನು ಅಪೋಸಿಟ್ ವ್ಯಕ್ತಿ ಯಾವುದೇ ಥರದ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಒಳ್ಳೆಯದಾದಾಗ ನಾವು ಇನ್ನೂ ಕೂಡ ಅವನಿಗೆ ಇನ್ನೂ ಹೆಚ್ಚು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾವು ಮೈತ್ರಿಯಿಂದ ಅವನ ಸಂತೋಷದಲ್ಲಿ ಭಾಗಿಯಾದರೆ ಅದರ ಬೆನಿಫಿಟ್ ನಮಗೆ ಹೆಚ್ಚು ಹೆಚ್ಚು ಬರ್ತದೆ. ಓಕೆ, ಅದನ್ನು ಪತ್ತಾನುಮೋದನ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಮತ್ತು 8ನೇದು ಧಮ್ಮ ದೇಸನ. ಈಗ ನಾನು ಏನೇನು ಹೇಳ್ತಾ ಇದ್ದೀನಲ್ಲ, ಇದು ಧಮ್ಮ ದೇಸನ, ಧಮ್ಮವನ್ನು ಹೇಳ್ತಕ್ಕಂಥದ್ದು. ಅದೇ ರೀತಿ ನೀವು ಏನು ತಿಳ್ಕೊಂಡಿದ್ದೀರಾ, ಒಂದು ಲೈನನ್ನು, ಅಟ್ಲೀಸ್ಟ್ ಒಂದು ಲೈನ್ ಧಮ್ಮವನ್ನು ಆದ್ರೂ ಒಬ್ಬರಿಗೆ ಪ್ರತಿದಿನ ಹೇಳಬೇಕು. ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲದೆ, ನಿಬಂಧನೆಗಳಿಲ್ಲದೆ ಧಮ್ಮವನ್ನು ಹೇಳ್ತಕ್ಕಂಥದ್ದನ್ನು ಅಭ್ಯಾಸ. ಮನೆಯವ್ರಿಗೇ ಹೇಳಿ, ಅಥವಾ ನಿಮ್ಮ ಸ್ನೇಹಿತರು ಸಿಕ್ಕಿದ್ರೆ ಭಗವಾನ್ ಬುದ್ಧರು ಈ ಥರದ್ದು ಹೇಳಿದಾರಪ್ಪ, ಇದು ಒಳ್ಳೆಯದು, ಇದು ಒಳ್ಳೆಯದನ್ನಷ್ಟೇ ಹೇಳಬೇಕು. ಪ್ರಾಣ ಹತ್ಯೆ ಮಾಡಬಾರ್ದಪ್ಪ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥದ್ದು ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ, ಅದರಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಯಾವಾಗ ನಾವು ಧಮ್ಮ ದೇಶವನ್ನು ಕೊಡ್ತೀವೋ, ಒಂದು ನಮ್ಮ ಒಂದು ನಾಲೆಡ್ಜು ಕೂಡ ಬೆಳೀತದೆ. ಅದೇ ರೀತಿ ಬೇರೆಯವ್ರಿಗೂ ಕೂಡ ಧಮ್ಮದ ಹಾದಿಗೆ ಕರೆತರಲಿಕ್ಕೆ ಪ್ರೇರೇಪಣೆಯನ್ನು ನೀಡಿದಂತಾಗುತ್ತೆ. ಎರಡೂ ಬೆನಿಫಿಟ್ ಆಗುತ್ತೆ. ಓಕೆ, ಹಾಗಾಗಿ ಧಮ್ಮ ದೇಶನವನ್ನು ಅಭ್ಯಾಸ ಮಾಡಬೇಕು. 9ನೇದು ಧಮ್ಮ ಶ್ರವಣ. ನಾವು ಧಮ್ಮವನ್ನು ಕೇಳಿಸ್ಕೋಬೇಕು. ಕಾಲಕ್ಕೆ ನಾವು ಯಾವಾಗಲೂ ಕೂಡ ಧಮ್ಮವನ್ನು ಕೇಳಿಸ್ಕೋಬೇಕು. ನಮಗಿಂತ ತಿಳಿದವರು ಇತ್ತು ಅಂತಂದರೆ ನಾವು ಅವರಿಂದ ಧಮ್ಮವನ್ನು ಕೇಳಲಿಕ್ಕೆ, ಯಾವ್ದಾದ್ರು ಬಿಕ್ಕುಗಳು ಸಿಕ್ತು ಅಂತಂದರೆ ಬೇರೆ ಅನ್ನೆಸರಿ ವಿಚಾರಗಳನ್ನ ಮಾತಾಡೋದನ್ನು ಬಿಟ್ಟು ನಾವು ಧಮ್ಮವನ್ನು ಕೇಳ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಬಿಕ್ಕುಗಳು ಸಿಕ್ಕಿದ್ರೆ ಬರೀ ಪಾಲಿಟಿಕ್ಸ್ ಬಗ್ಗೆ, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು, ಆ ವಿಹಾರದಲ್ಲಿ ಇದಾಯಿತು, ಈ ವಿಹಾರದಲ್ಲಿ ಇದಾಯಿತು, ಈ ಥರದ ಚರ್ಚೆಗಳು ಜಾಸ್ತಿ ಆಗ್ತದೆ. ಅದನ್ನು ಬಿಡಬೇಕು. ಸಾಧ್ಯವಾದಷ್ಟು ನಾವು ಬಿಕ್ಕುಗಳು ಸಿಕ್ಕಿದಾಗ ಧಮ್ಮ ಚರ್ಚೆಯನ್ನು ಮಾಡಲಿಕ್ಕೆ, ಯಾಕೆಂದರೆ ಅದು ಅವ್ರಿಗೂ ಬೆನಿಫಿಟ್ಟು, ನಮಗೂ ಬೆನಿಫಿಟ್ಟು. ಓಕೆ, ನಾವು ಅವರ ಶೀಲವನ್ನು ಮುರಿಲಿಕ್ಕೆ ನಾವು ಇದು ಮಾಡಬಾರ್ದು. ನಾವು ಬೇರೆ ಈ ಪೊಲಿಟಿಕಲ್ ಚರ್ಚೆಗಳೆಲ್ಲ ಬಂದರೆ ನಾವು ಅದನ್ನು ಎಂಕರೇಜ್ ಮಾಡ್ದಂಗೆ ಅವರ ಶೀಲವನ್ನು ಮುರಿಲಿಕ್ಕೆ, ಅಲ್ವಾ, ಅದನ್ನು ಮಾಡಬಾರ್ದು. ಬಿಕ್ಕುಗಳು ಸಿಕ್ಕಿದಾಗ ನಾವು ಧಮ್ಮವನ್ನು ಕೇಳಿ ಧಮ್ಮವನ್ನು ಆಲಿಸ್ಬೇಕು. ಅಥವಾ ನಮಗಿಂತ ತಿಳಿದವರು ಯಾರು ಧಮ್ಮವನ್ನು ಹೇಳ್ತಾರೆ ಅಂತಂದರೆ ಅದನ್ನು ನಾವು ಕೇಳಿಸ್ಬೇಕು. ಓಕೆ, ನಮಗಿಂತ ಕಡಿಮೆ ತಿಳಿದವರು ಕೂಡ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ತೆರೆದ ಮನಸ್ಸಿನಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕು.
ಅದು ಧಮ್ಮ ಸವಣ. 10ನೇದು ದಿಟ್ಟಿ ಉಜುಕತ. ದಿಟ್ಟಿ ಉಜುಕತ ಇದು ತುಂಬ ಇಂಪಾರ್ಟೆಂಟು. ದಿಟ್ಟಿ ಉಜುಕತ ಅಂತಂದರೆ ದೃಷ್ಟಿಕೋನವನ್ನು ನೇರವಾಗಿ ಮಾಡ್ತಕ್ಕಂಥದ್ದು. ನೇರವಾಗಿ ಅಂತಂದರೆ ಸತ್ಯಕ್ಕೆ ಅನುಸಾರವಾಗಿ ನೋಡ್ತಕ್ಕಂತಹ ದೃಷ್ಟಿಕೋನಗಳನ್ನು ಬೆಳೆಸ್ತಕ್ಕಂಥದ್ದು. ಓಕೆ, ನಾವೆಲ್ಲ ನೋಡ್ತಾ ಇದ್ದೀವ ಸತ್ಯಕ್ಕೆ ಅನುಸಾರವಾಗಿ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ನಮಗೆ ಹೆಂಗೆ ಗೊತ್ತು, ನಮ್ಮ ನಾವು ಯಾವ ಥರ ಗ್ರಹಿಸ್ತಾ ಇದ್ದೀವೋ ವಸ್ತುಗಳನ್ನು, ವಿಷಯಗಳನ್ನು, ಆ ಥರ ನಾವು ದೃಷ್ಟಿಕೋನಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಆದರೆ ಸತ್ಯವೇ ಬೇರೆ. ಸತ್ಯವನ್ನು ಯಥಾರ್ಥವಾಗಿ ನೋಡ್ತಕ್ಕಂತಹದ್ದನ್ನು ಅಭ್ಯಾಸ ಮಾಡಬೇಕು. ಅದು ಅಭ್ಯಾಸ ಮಾಡಬೇಕು ಅಂದರೆ ನಾವು ಮೆಡಿಟೇಷನಿಂದ ಮಾತ್ರ ಸಾಧ್ಯ. ಈಗ ನಾವು ಏನು ಉಸಿರನ್ನ ನೋಡ್ತಾ ಇರ್ತೀವಲ್ಲ, ಆ ಕ್ಷಣದಲ್ಲಿ ನೀವು ಸತ್ಯವನ್ನು ನೋಡ್ತಾ ಇರ್ತೀವಿ. ಓಕೆ, ಎಷ್ಟು ಹೆಚ್ಚು ಹೆಚ್ಚು ಸತ್ಯವನ್ನು ನೀವು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ನಿಮ್ಮ ದೃಷ್ಟಿಕೋನಗಳು ನೇರವಾಗ್ತಾ ಹೋಗ್ತವೆ. ಓಕೆ, ಎಷ್ಟು ನಾವು ಕಲ್ಪನೆಗಳಲ್ಲಿ ಮುಳುಗೋಗ್ತೀವೋ, ಕಾಲ್ಪನಿಕ ವಿಚಾರಗಳಲ್ಲಿ ಮುಳುಗೋಗ್ತೀವೋ ಅಷ್ಟು ನಮ್ಮ ದೃಷ್ಟಿಕೋನಗಳು ದೃಷ್ಟಿಕೋನಗಳು ಬೇರೆ ಬೇರೆ ರೀತಿ ಸೃಷ್ಟಿಯಾಗ್ತವೆ. ಓಕೆ, ಅದು ಸಮ್ಮಾದೃಷ್ಟಿ ಆಗಲ್ಲ, ಅದು ಮಿಥ್ಯಾ ದೃಷ್ಟಿಕೋನ ಆಗ್ತದೆ. ಸಮ್ಮ ದೃಷ್ಟಿಕೋನವನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ನಾವು ಯಾವಾಗಲೂ ಕೂಡ ಸತ್ಯಕ್ಕೆ ಅನುಸಾರವಾಗಿ ನೋಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು. ಸತ್ಯಕ್ಕೆ ಅನುಸಾರವಾಗಿ ಅಂತಂದರೆ ಯಾವುದು ಕುಶಲ, ಯಾವುದು ಅಕುಶಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. 4 ಅರಿಯ ಸತ್ಯಗಳು ಏನು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಅದಕ್ಕೆ ಅನುಸಾರವಾಗಿ ನೋಡ್ತಕ್ಕಂಥದ್ದು. ಮತ್ತು ಕಮ್ಮ ಮತ್ತು ಕಮ್ಮ ವಿಪಾಕ. ಕಮ್ಮ ಅಂತಕ್ಕಂಥದ್ದು ಇದೆ ಅಲ್ವಾ, ನಾವೇನು ಮಾಡ್ತೀವಿ ಅದಕ್ಕೆ ಒಂದು ಆಕ್ಷನ್ಗೆ ಒಂದು ಫಲ ಅಂತಕ್ಕಂಥದ್ದು, ರಿಯಾಕ್ಷನ್ ಅಂತ ಕೂಡ ತಗೋಬೋದು. ಆದರೆ ಅದನ್ನು ನಾವು ಇದರಲ್ಲಿ ಧಮ್ಮದಲ್ಲಿ ಫಲ ಅಂತ ಕೊಟ್ಟಿರ್ತೀವಿ. ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಫಲ ಇರ್ತದೆ, ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು. ಓಕೆ, ಆ ಕಮ್ಮ ಮತ್ತು ಕಮ್ಮ ವಿಪಾಕವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ಥರ ಈ ಅನಿತ್ಯ, ದುಃಖ, ಅನರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ಈ ಅನಿತ್ಯ, ದುಃಖ, ಅನರ್ಥ, ಕಮ್ಮ, ವಿಪಾಕ, 4 ಅರಿಯ ಸತ್ಯಗಳು ಮತ್ತು ಕುಶಲ, ಅಕುಶಲ ಇವು ನಮಗೆ ಸರಿಯಾಗಿ ಅರ್ಥ ಆಗುತ್ತೋ ಆಗ ನಾವು ದೃಷ್ಟಿಕೋನಗಳನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ. ಓಕೆ, ಅನಿತ್ಯ, ಇವಾಗ ನಾನು ಆವಾಗಲೇ ಉಸಿರು ನೋಡ್ಬೇಕಾದ್ರೆ ಹೇಳ್ತಾ ಇದ್ನಲ್ಲ, ಎಲ್ಲವೂ ಕೂಡ ಈ ಉಸಿರು ಕೂಡ ಅನಿತ್ಯ. ಪ್ರತಿ ಕ್ಷಣ ಅದು ಬದಲಾಗುತ್ತೆ. ಪ್ರತಿ ಕ್ಷಣ ಒಳ ಉಸಿರನ್ನೇ ಬರೀ ಗಮನಿಸ್ತಾ ಹೋದರೂ ಕೂಡ ನಾವು ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು, ಅದು ಒಳಗಡೆ ತಗೊಳ್ಬೇಕಾದ್ರೆ ಹೇಗೆ ಬದಲಾವಣೆ ಆಗ್ತಾ ಇರ್ತದೆ, ಹೊರಗೆ ಬರಬೇಕಾದ್ರೆ ಅದು ಬಿಸಿಯಾಗಿ ಬರ್ತದೆ. ಪ್ರತಿ ಕ್ಷಣ ಅದು ಬದಲಾಗುತ್ತೆ. ಎಲ್ಲವೂ ಕೂಡ ಅನಿತ್ಯ. ಎಂತಹದ್ದೇ ವಸ್ತು ಆಗಿರ್ಬೋದು, ಎಂತಹದ್ದೇ ಜೀವಿ ಆಗಿರ್ಬೋದು, ಯಾವುದೂ ಕೂಡ ಶಾಶ್ವತ ಅಲ್ಲ. ಭಗವಾನ್ ಬುದ್ಧರು ಕೂಡ ಶಾಶ್ವತ ಅಲ್ಲ ಅಲ್ವಾ, ಭಗವಾನ್ ಬುದ್ಧರು ಹೇಳ್ತಾರಲ್ಲ, ಅವರು ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಬದಲಾವಣೆಗೆ ಒಳಪಟ್ಟಿದೆ, ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿದೆ. ಯಾವ್ಯಾವುದು ಬದಲಾಗ್ತಾ ಇದೆಯೋ ಅದನ್ನು ನಾವು ಹಿಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಏನಾಗುತ್ತೆ, ಈ ಪೆನ್ ನಂದು ಭಾರಿ ಅಟ್ಯಾಚ್ಮೆಂಟ್ ಆಗಿಬಿಡ್ತದೆ, ಇದು ನನಗೆ ಇಷ್ಟ ಆಗ್ಬಿಡ್ತು, ಇದನ್ನ ಪರ್ಮನೆಂಟಾಗಿ ಇಟ್ಕೊತೀನಿ ಅಂತಂದರೆ ಸಾಧ್ಯನಾ? ಒಂದಿನ ಹೋಗೇ ಹೋಗ್ತದೆ, ಖಾಲಿ ಆಗ್ತದೆ, ಹೋಗೇ ಹೋಗ್ತದೆ. ಹಾಗೆ ಏನಾಗ್ತದೆ, ದುಃಖವನ್ನು ತರ್ತದೆ. ಯಾವುದು ಇಂಪರ್ಮನೆಂಟ್, ಅನಿತ್ಯವೋ ಅದರಿಂದ ನಾವು ಓಡ್ತು ಅಂತಂದರೆ ಅದು ದುಃಖವನ್ನೇ ತರ್ತಕ್ಕಂಥದ್ದು. ಯಾವುದು ಅನಿತ್ಯ ಆಗಿರ್ತದೋ, ಯಾವುದು ದುಃಖವನ್ನು ತರ್ತಕ್ಕಂಥದ್ದು, ಅದನ್ನು ನಂದು, ನಾನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಕ್ಕೆ ಯೋಗ್ಯನಾ? ಅದು ಅನಾತ್ಮ. ಆತ್ಮ ಅಂತಂದ್ರೇನು? ಯಾವುದೊಂದು ಪರ್ಮನೆಂಟ್ ಎಂಟಿಟಿ ಇದೆ ಅಂತ ಅಂದ್ಬಿಟ್ಟಲ್ವಾ ಹೇಳ್ತಕ್ಕಂಥದ್ದು. ಆದರೆ ಪರ್ಮನೆಂಟ್ ಎಂಟಿಟಿ ಇಲ್ಲ. ಯಾವುದು ಅನಿತ್ಯವಾಗಿದೆಯೋ, ಯಾವುದು ದುಃಖವನ್ನು ತರ್ತದೋ ಅದನ್ನು ನಂದು, ನಾನು ಅಂತ ಅಂದ್ಬಿಟ್ಟು ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅನಾತ್ಮ. ಇದನ್ನು ನಾವು ಯಾವಾಗ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವೋ, ಕಮ್ಮ ಮತ್ತು ಕಮ್ಮ ವಿಪಾಕವನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವೋ, ಮತ್ತು 4 ಅರೆ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ತೀವೋ, ಮತ್ತು ಕುಶಲ ಮತ್ತು ಅಕುಶಲಗಳನ್ನು ಯಥಾರ್ಥವಾಗಿ ನಾವು ಅರ್ಥ ಮಾಡ್ಕೊಳ್ತೀವೋ, ಅನುಭವದ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತೀವೋ, ಆಗ ನಮ್ಮ ದೃಷ್ಟಿಕೋನಗಳು ಆಟೋಮೆಟಿಕಲಿ ಸರಿಯಾಗ್ತವೆ. ಮಿಥ್ಯಾ ದೃಷ್ಟಿಗಳು ಹೋಗ್ತವೆ, ಸಮ್ಮ ದೃಷ್ಟಿ ನಮ್ಮಲ್ಲಿ ಉದಯ ಆಗ್ತದೆ. ಈ ರೀತಿ 10 ಪುಣ್ಯ ಕ್ರಿಯಾವತ್ತುಗಳನ್ನು ಭಗವಾನ್ ಬುದ್ಧರು ಉಪಕ ಮಂಡಕ ಪುತ್ತನಿಗೆ ಹೇಳ್ತಾರೆ. ಆಗ ಅದನ್ನು ಕೇಳಿ ಅವನಿಗೆ ತುಂಬ ಸಂತೋಷ ಆಗ್ತದೆ. ತುಂಬ ಸಂತೋಷ ಆಗಿ ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡಿ, ನನಗೆ ತುಂಬ ಸಂತೋಷ ಆಯಿತು ಭಗವಾನ್ರೇ, ನನ್ನ ಕಣ್ಣನ್ನು ನೀವು ತೆರೆಸಿದಿರಿ ಅಂತ ಅಂದ್ಬಿಟ್ಟು ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟು ಅವನು ಸೀದಾ ಅಜಾತಶತ್ರು ಅಂತ ಬರ್ತಾನೆ. ಓಕೆ, ಇದು ಅಲ್ಲೇ ರಾಜಗೃಹದ ಹತ್ರ ಹೇಳಿದ ಗಿಜ್ಜಕೂಟದಲ್ಲಾಗಿದ್ದು. ಅಜಾತಶತ್ರು ಗೊತ್ತಲ್ವ, ಅವನು ಬಿಂಬಿಸಾರನ ಮಗ. ಬಿಂಬಿಸಾರನ್ನ ಸಾಯಿಸಿ ಅವನು ರಾಜ ಆಗಿರ್ತಾನೆ.
ಅವನು ತುಂಬಾ ಅದರಿಂದ ತಂದೆ ಸಾಯಿಸಿದ್ದು ಮತ್ತು ತಾಯಿಯನ್ನು ಸಾಯಿಸ್ತಕ್ಕಂತಹದ್ದು ಈ ಫಲಗಳಿಂದ, ಈ ಕಮ್ಮ ಫಲಗಳಿಂದ ಯಾರೂ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತುಂಬ ನೋವನ್ನು ಅನುಭವಿಸಿರ್ತಾನೆ ಅವನು. ಸುಮಾರು ವರ್ಷಗಳ ಕಾಲ ಅವನಿಗೆ ನಿದ್ದೆನೇ ಬಂದಿರೋದು. ಸೊ ಅವನು ಎಲ್ಲರ ಹತ್ರ ಹೋಗಿರ್ತಾನೆ, ಎಲ್ಲ ನಿಕಟರಾದರು ಎಲ್ಲ ಆ ಕಾಲಘಟ್ಟದಲ್ಲಿದ್ದಂತಹ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಿರ್ತಾನೆ, ಎಲ್ಲೂ ಕೂಡ ಪರಿಹಾರ ಸಿಕ್ಕಿರಲ್ಲ. ಕೊನೆಗೆ ಜೀವಿಕ ಅವನ ಮಂತ್ರಿ ಹೆಲ್ತ್ ಮಿನಿಸ್ಟ್ರು, ಅವ್ರ ಡಾಕ್ಟ್ರು, ಅವತ್ತಿನ ಕಾಲಘಟ್ಟದಲ್ಲಿ ಜೀವಿಕ ನ್ಯೂರೋ ಸರ್ಜನ್, ನರಗಳ ತಜ್ಞ ಆಗಿರ್ತಾನೆ ಅವನು, ತಕ್ಷಶಿಲೆ ಅಂತ ಹೇಳ್ತಾನೆ. ಅದು ಜೀವಿಕೊಂದು ಹಿಸ್ಟ್ರಿ ತುಂಬ ಚೆನ್ನಾಗಿದೆ. ಅವನು ಒಬ್ಬ ವೇಶ್ಯ ಮಗ. ಅವನು ಗಂಡು ಮಗು ಹುಡ್ತು ಅಂತ ಅಂದ್ಬಿಟ್ಟು ಅವಳು ಬಿಸಾಕೊಂಡೋಗ್ಬಿಡ್ತಾಳೆ ತಿಪ್ಪೆಗೆ. ಇದರಿಂದ ನನಗೇನು ಉಪಯೋಗ ಇಲ್ಲ ಅಂತ ಅಂದ್ಬಿಟ್ಟು ಆ ಮಗುನ ಈ ಅಜಾತಶತ್ರು ಹೋಗ್ಬೇಕಾದ್ರೆ ನೋಡಿ ಆ ಮಗುನ ತಂದು ಬೆಳೆಸಿರ್ತಾನೆ. ತನ್ನ ರಾಜ್ಕುಮಾರ್ ಅಂತಲೇ ಬೆಳೆಸಿರ್ತಾನೆ. ನಂತರ ತಕ್ಷಶಿಲೆಗೆ ಕಳಿಸ್ತಾನೆ. ಅವನು ಅವತ್ತಿನ ಕಾಲಘಟ್ಟದಲ್ಲಿ ನ್ಯೂರೋ ಸರ್ಜನ್, ನರಗಳ ತಜ್ಞ ಆಗಿರ್ತಾನೆ, ಸರ್ಜನ್, ಫಿಸಿಷಿಯನು ಕೂಡ ಅವನೇ ಅವತ್ತಿನ ಕಾಲಘಟ್ಟದಲ್ಲಿ. ಭಗವಾನ್ ಬುದ್ಧರ ಅಫಿಷಿಯಲ್ ಡಾಕ್ಟರ್. ಅವನು ಹೇಳ್ತಾನೆ ಯಾರಿಗೆ, ಅಜಾತಶತ್ರುಗೆ. ಅವನು ಹೇಳಿದಾಗ ಏನಂತ ಹೇಳ್ತಾನೆ, ನಿನಗೆಲ್ಲೂ ಕೂಡ ಪರಿಹಾರ ಸಿಗಲ್ಲ, ಇದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದು ನೀನು ಭಗವಾನ್ ಬುದ್ಧರನ್ನು ಭೇಟಿಯಾಗು, ಅವರಿಂದ ಮಾತ್ರ ನಿಮಗೆ ಪರಿಹಾರ ಸಿಗ್ತಕ್ಕಂಥದ್ದು. ಮೊದಲು ಇವನು ಭಗವಾನ್ ಬುದ್ಧರ ಮೇಲೆ ತುಂಬ ದ್ವೇಷಕಾರ ಇರ್ತಾನೆ. ಯಾಕೆ? ದೇವದತ್ತನ ಜೊತೆ ಸೇರಿ ದೇವದತ್ತನ ಸಂಘ ಮಾಡಿ ಭಗವಾನ್ ಬುದ್ಧರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ದೇವದತ್ತ. ಅವ್ರಿಗೆ ಇವನು ಹೆಲ್ಪ್ ಮಾಡಿರ್ತಾನೆ ಅಜಾತಶತ್ರು. ನಾಲಾಗಿರಿ ಆನೆ, ನಾವು ಜಯಮಂಗಳ ಗಾತ್ರದಲ್ಲಿ ಹೇಳ್ತೀವಲ್ಲ, ನಾಲಾಗಿರಿ ಆನೆಗೆ ಮತ್ತು ಬರೆಸಿ ಭಗವಾನ್ ಬುದ್ಧರು ಬರ್ತಕ್ಕಂಥ ದಾರಿಯಲ್ಲಿ ಬಿಡ್ತಾರೆ. ಎಲ್ಲರೂ ಓಡೋಗ್ಬಿಡ್ತಾರೆ. ಭಗವಾನ್ ಬುದ್ಧರು ನಿಂತಿರ್ತಾರೆ. ಭಗವಾನ್ ಬುದ್ಧರು ಅವರು ತುಂಬ ಮೈತ್ರಿಯಿಂದ ಅವರ ದೇಹದಿಂದ ನೀರನ್ನ ಚಿಮ್ಮಿಸಿ ನಾಲಾಗಿರಿ ಆನೆಯನ್ನು ಶಾಂತ ಮಾಡ್ತಾರೆ. ಸೊ ಮೈತ್ರಿಗೆ ತುಂಬ ಪವರ್ ಇದೆ. ಮೈತ್ರಿಯನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಶತ್ರುಗಳನ್ನು ಕೂಡ ನಾವು ಗೆಲ್ಬೋದು. ಓಕೆ, ಹಾಗಿದ್ದವನು ನಿದ್ದೆ ಬರದೇ ಇರೋದ್ರಿಂದ ಮತ್ತೆ ಇವನ ಜೀವಕನ ಒಂದು ಸಜೆಷನ್ ಮೇರೆಗೆ ಭಗವಾನ್ ಬುದ್ಧರ ಹತ್ರ ಹೋಗ್ತಾನೆ. ಆ ಕಥೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದದು. ಇನ್ನೊಂದ್ಸಲ ಅದನ್ನು ಡೀಟೇಲಾಗಿ ಹೇಳ್ತೇನೆ. ಬುದ್ಧರ ಹತ್ರ ಹೋಗಿ ನಮ್ಮವನ್ನು ಕೇಳಿ ತುಂಬ ಸಮಾಧಾನ, ಅವನಿಗೆ ಸಮಾಧಾನ ಸಿಗ್ತದೆ. ಆದರೆ ಅವನು ಸೋತಪ್ಪನ ಆಗಲ್ಲ. ಬೇರೆ ಯಾರೇ ಆ ಧಮ್ಮವನ್ನು ಕೇಳಿದ್ರು ಕೂಡ ಅವನ ಪೊಸಿಷನ್ಲಿದ್ದರೆ ಧಮ್ಮವನ್ನು ಕೇಳಿ ಸೋತಪ್ಪನ ಸಗದಾಗಮಿ ಯಾವುದಾದ್ರೂ ಒಂದು ಬೋಧೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಇವನು ಆ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಯ್ದಿರ್ತಾರೆ. ಅದರ ಕಮ್ಮ ಫಲವನ್ನು ಅನುಭವಿಸ್ಲೇಬೇಕು. ಅವನು ಎಲ್ಲ ಮುಗಿದ ನಂತರ ಭಗವಾನ್ ಬುದ್ಧ ಹೇಳಿದ್ದಾರೆ ಅವನು ಕೂಡ ಅನಂತ ಆಗ್ತಾನೆ ಮುಂದೆ ಒಂದು ದಿನ. ಬಟ್ ಅವೆಲ್ಲ ಫಲವನ್ನು ಅನುಭವಿಸಿದ ನಂತರ ಅವನ ಹತ್ರ ಬಂದು ಇವನು ಅಷ್ಟರಲ್ಲಾಗಲೇ ಇವನಿಗೆಲ್ಲ ಇದಾಗಿರ್ತದೆ. ಅಜಾತಶತ್ರುವಿಗೆ ರಿಯಲೈಸ್ ಆಗಿ ಗೊತ್ತಾಗಿರ್ತದೆ, ಭಗವಾನ್ ಬುದ್ಧರ ದೊಡ್ಡ ಶಿಷ್ಯ ಆಗ್ಬಿಟ್ಟಿರ್ತಾನೆ ಅವನು. ಉಪಕ ಬಂದು ಹೇಳ್ತಾನೆ, ಹೀಗೆ ನಾನು ಭಗವಾನ್ ಬುದ್ಧರ ಹತ್ರ ಹೋಗಿ ತಪ್ಪನ್ನ ಕಂಡುಹಿಡಿಯಲಿಕ್ಕೆ ಹೋಗಿದ್ದೆ. ಆದರೆ ಭಗವಾನ್ ಬುದ್ಧರು ನನ್ನನ್ನು ಫಸ್ಟೇ ಹಿಡಿದಾಕ್ಬಿಟ್ಟು ಈ ಥರ ಧಮ್ಮವನ್ನು ಹೇಳಿದ್ರು ಅಂತ. ಆಗ ಅವನು ಸರಿಯಾಗಿ ಬೈತಾನೆ ಅಜಾತಶತ್ರು, ನೀನು ಭಗವಾನ್ ಬುದ್ಧರ ಹತ್ರ ತಪ್ಪನ್ನು ಹುಡ್ಕಕ್ಕೆ ಹೋಗಿದ್ದೀಯ ಅಂತ ಅವನು ಸರಿಯಾಗಿ ಬೈದು ಬುದ್ಧಿ ಹೇಳಿ ಅವನಿಗೆ ಕಳಿಸ್ತಾನೆ. ಇದರ ಹಿನ್ನೆಲೆ ಯಾವುದು? ದಸ ಪುಣ್ಯ ಕ್ರಿಯಾವತ್ತುಗಳನ್ನ ಹೇಳಿರ್ತಕ್ಕಂಥದ್ರ ಹಿನ್ನೆಲೆ. ಓಕೆ, ಪುಣ್ಯ ಕ್ರಿಯಾವತ್ತುಗಳು ದಶಪಾರಮಿಗೂ ಇಲ್ಲ, ದಶಪಾರಮಿಗಳು ಬೇರೆ, ಪುಣ್ಯ ಕ್ರಿಯಾವತ್ತುಗಳು ಬೇರೆ. ನಾವು ಮಾಡ್ತಕ್ಕಂಥದ್ದು ಪಾರಮ್ಯಗಳು ಅದರಲ್ಲಿ ಎಷ್ಟೊಂದು ಓವರ್ಲ್ಯಾಪ್ ಆಗ್ತವೆ. ಪಾರಮ್ಯಗಳನ್ನು ಪರಿಪಕ್ವ ಮಾಡಿದ್ರೆ ಮಾತ್ರ ನಾವು ಬೋಧೆಯನ್ನು ಪಡಲಿಕ್ಕೆ ಸಾಧ್ಯ. ಓಕೆ, ಇದು ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ. ಇವನ್ನೆಲ್ಲ ಮಾಡಿದ್ರೆ ನಮ್ಮ ಮನಸ್ಸನ್ನು ನಾವು ಬೆಳೆಸ್ತಾ ಹೋಗ್ತೀವಿ, ನಮ್ಮ ಕಡೆ ಹೋಗ್ತದೆ. ಪಾರಮ್ಯಗಳು ಪರಿಪೂರ್ಣ ಆಗಿರಲೇಬೇಕು. ಪಾರಮ್ಯಗಳಲ್ಲಿ ಅದರಲ್ಲೂ ಕೂಡ ಇವೇ ಬರ್ತದೆ: ದಾನ, ಶೀಲ, ಪ್ರಜ್ಞ, ಉಪೇಕ್ಷ, ದಾನಶೀಲ, ನೇಕಮ್ಮ, ಪಣ್ಯ, ಉಪೇಕ್ಷ, ಸತ್ಯ ಅಂದರೆ ಸತ್ಯ, ಆಮೇಲೆ ಮೈತ್ರಿ, ತಾಳ್ಮೆ, ತಾಳ್ಮೆ, ಮತ್ತು ಉಪೇಕ್ಷ ಭಾವನೆ ಅಂದರೆ ಎಲ್ಲವನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು, ಮತ್ತು ಅಧಿಷ್ಠಾನ ಅಂದರೆ ದೃಢವಾದ ಸಂಕಲ್ಪ, ಮೈತ್ರಿ ಹೇಳಿದೆ. ಮೈತ್ರಿ, ಕೊನೆಯದು ಸತ್ಯ ಆಯಿತು.
ಶ್ರದ್ಧೆ ಇಲ್ಲ. ಪಾರಮಿಗಳಲ್ಲಿ ಶ್ರದ್ಧೆ ಬರಲ್ಲ. ಮೊದಲನೇದು ದಾನ, ಎರಡನೇದು ಶೀಲ, ಮೂರನೇದು ನೇಖಮ ಅಂದರೆ ತ್ಯಾಗ, ನಾಲ್ಕನೇದು ಪಣ್ಯ, ಐದನೇದು ಕಂತಿ ತಾಳ್ಮೆ, ಆರನೇದು ಸತ್ಯ, ಏಳನೇದು ಅಧಿಷ್ಠಾನ ದೃಢವಾದ ಸಂಕಲ್ಪ, ಎಂಟನೇದು ಮೈತ್ರಿ ಮೆತ್ತ, ಒಂಬತ್ತನೇದು ಉಪೇಕ್ಷ, ಹತ್ತನೇದು ಒಂದಿದೆ ನೆನಪು ಮಾಡಿ ಹೇಳ್ತೀನಿ. ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ. ಅದೊಂದು ಇದಾಗಿದೆ ನನಗೆ, ಬಾಯಲ್ಲಿದೆ ಬಟ್ ನೆನಪಾಗ್ತಾ ಇಲ್ಲ ಈಗ ಸದ್ಯಕ್ಕೆ. ರೈಟ್, ಇದು ಇವತ್ತಿನ ಧಮ್ಮ. ಇದ್ರ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ದಯಮಾಡಿ ಕೇಳಿ, ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ.